ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ಹಲ್ಲೆಲೂಯ ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ನನ್ನ ಹೃದಯದಿ ಹೊಸ ಹಾಡು ಯೇಸು ಕರ್ತ ತಂದನು. ನಿನ್ನ ಸಮ್ಮುಖದಲ್ಲಿ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಭಾಗ್ಯವಿದೆ. ನಿನ್ನ ಸಮ್ಮುಖದಲ್ಲಿ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಭಾಗ್ಯವಿದೆ. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ಹಲ್ಲೆಲೂಯ ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ನಿನ್ನ ಸೃಷ್ಟಿಯೆಲ್ಲ ನಿನ್ನ ಸ್ತುತಿಸುವುದು, ನಿನ್ನ ಭಕ್ತರು ನಿನ್ನನ್ನು ಕೊಂಡಾಡುವರು. ನಿನ್ನ ಸೃಷ್ಟಿಯೆಲ್ಲ ನಿನ್ನ ಸ್ತುತಿಸುವುದು, ನಿನ್ನ ಭಕ್ತರು ನಿನ್ನನ್ನು ಕೊಂಡಾಡುವರು. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ಹಲ್ಲೆಲೂಯ ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ಪಾಪಿಯಾದ ನನ್ನನ್ನು ನಿರಾಕ್ಷಿಸಿದಿ, ರಕ್ಷಣಾ ಮಾರ್ಗದಲ್ಲಿ ನಡೆಯ ಮಾಡಿದಿ. ಪಾಪಿಯಾದ ನನ್ನನ್ನು ನಿರಾಕ್ಷಿಸಿದಿ, ರಕ್ಷಣಾ ಮಾರ್ಗದಲ್ಲಿ ನಡೆಯ ಮಾಡಿದಿ. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ಹಲ್ಲೆಲೂಯ ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ನಿನ್ನ ಜಯದಲ್ಲಿ ಆನಂದಿಸುವವರು ದೇವರಿಗೆ ಸ್ತೋತ್ರವೆಂದು ಹೇಳುತ್ತಿರುವರು. ನಿನ್ನ ಜಯದಲ್ಲಿ ಆನಂದಿಸುವವರು ದೇವರಿಗೆ ಸ್ತೋತ್ರವೆಂದು ಹೇಳುತ್ತಿರುವರು. ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ಹಲ್ಲೆಲೂಯ ಆನಂದದೊಡನೆ ರಕ್ಷಕನ್ ಕೊಂಡಾಡುವೆ ಜೀವಾಂತ್ಯದವರೆಗೂ. ನನ್ನ ಹೃದಯದಿ ಹೊಸ ಹಾಡು ಯೇಸು ಕರ್ತ ತಂದನು. ಈ ಒಂದು ಹಾಡಿನ ಮೂಲಕವಾಗಿ ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ಕೂಡಿ ಬಂದಿರತಕ್ಕಂತ ಎಲ್ಲ ಬೋಧಕರಿಗೂ, ಹಿರಿಯರಿಗೂ, ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೋಧಕರಾದ ಎಂ ರಾಜರವರ ಪರವಾಗಿ ಹಾಗೂ ಎಚ್ಚರವಾಗಿದ್ದು ಪ್ರಾರ್ಥಿಸು ಕುಟುಂಬದ ಪರವಾಗಿ ತಮ್ಮೆಲ್ಲರನ್ನು ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸುವಂತಹಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಹಿರಿಕರಾದ ಯಶವಂತ್ ಅಂಗೋಳ್ರವರು ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಲು ವಿನಂತಿಸಿಕೊಳ್ಳುತ್ತೇನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸರ್ವಶಕ್ತನಾದ ತಂದೆಯಾದಂತಹ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಸ್ವಾಮಿ. ಕಳೆದ ರಾತ್ರಿ ನಮ್ಮೆಲ್ಲರಿಗೆ ಒಳ್ಳೆ ನಿದ್ರೆಯನ್ನು ಕೊಟ್ಟು ಎಲ್ಲಾ ಕೇಡು ಗಂಡಾಂತರಗಳಿಂದ, ನೋವುಗಳಿಂದ, ಕಾಯಿಲೆಗಳಿಂದ ನಮ್ಮನ್ನು ತಪ್ಪಿಸಿ ತಿರ್ಗಾ ಈ ಸುಂದರವಾದಂತಹ ಇನ್ನೊಂದು ದಿನವನ್ನ ನೋಡುವಂತ ಒಂದು ಭಾಗ್ಯವನ್ನು ನಮಗೆ ದಯಪಾಲಿಸಿ ಕೊಟ್ಟಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನೀನು ಹೇಳಿದ ರೀತಿಯಲ್ಲಿ ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿಕೊಂಡು ನನ್ನನ್ನು ಕೊಂಡಾಡುತ್ತಾರೋ ಅವರ ಮಧ್ಯದಲ್ಲಿ ಇರುತ್ತೇನೆಂದೇಳಿ ವಾಗ್ದಾನ ಮಾಡಿದಂತಹ ಸ್ವಾಮಿ, ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯು ನಮ್ಮೆಲ್ಲರ ಜೊತೆಲಿ ಎಂದು ನಂಬಿದ್ದೇವೆ ಸ್ವಾಮಿ. ಆ ನಂಬಿಕೆಯಲ್ಲಿ, ಆ ವಿಶ್ವಾಸದಲ್ಲಿ ಜೀವಿಸುವಾಗ ನೀನೇ ನಮಗೆ ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಈ ಸಮಯದಲ್ಲಿ ಸ್ವಾಮಿ, ನಿನ್ನ ವಾಕ್ಯಗಳನ್ನ ಕೇಳಲಿಕ್ಕೆ ಹೋಗುವಂತಹ ಸಮಯದಲ್ಲಿ ನಿನ್ನ ಪವಿತ್ರಾತ್ಮನ ಮುಖಾಂತರ ನಮ್ಮೆಲ್ಲರನ್ನು ನಡೆಸಿ ಆ ವಾಕ್ಯಗಳನ್ನ ತಿಳಿದುಕೊಂಡು ನಿನ್ನ ವಾಕ್ಯಗಳ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ನಮ್ಮೆಲ್ಲರಿಗೆ ದಯಪಾಲಿಸಿ ಕೊಡಬೇಕಾಗಿ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಹಿರಿಕರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಒಂದು ಸಮಯವು
ದೈವಿಕ ಮನ್ನವನ್ನ ಉಣಬಡಿಸ್ತಕ್ಕಂತ ಸಮಯವಾಗಿದೆ. ಹಿರಿಕರಾದ ಮಾಲಾ ಹೊಸಮನೆ ಅವರು ಘಟಪ್ರಭಾ ಸಭೆಯ ಸಭಿಕರಾಗಿದ್ದಾರೆ. ಅವರನ್ನ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ದೈವಿಕ ಮನ್ನವನ್ನ ಬಡಿಸಲು ಹೃದಯಪೂರ್ವಕವಾಗಿ ಸ್ವಾಗತಿಸುವಂತಹಳಾಗಿದ್ದೇನೆ. ಹಿರಿಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ನಮಸ್ಕಾರಗಳು ಎಲ್ಲರಿಗೂ. ಈ ಬೆಳಗಿನ ಮುಂಜಾನೆಯ ಶುಭೋದಯ. ಇವತ್ತಿನ ದಿನ ವಾಕ್ಯವನ್ನ ಹಂಚುವಂತೆ ನನಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂತ ಎಂ ರಾಜು ಸರ್ ಅವರಿಗೂ ಹಾಗೂ ನಿರೂಪಿಕೆಯಾಗಿರ್ತಕ್ಕಂತ ಸವಿತಾ ಮ್ಯಾಥ್ಯೂ ಈ ಅಮ್ಮನವರಿಗೂ ನಾನು ವಂದನೆಗಳನ್ನ ಸಲ್ಲಿಸುತ್ತೇನೆ. ಬೇರೆ ಇವತ್ತಿನ ದಿನ ನಾನು ವಾಕ್ಯವನ್ನ ಹಂಚಬೇಕೆಂಬುದಾಗಿ ಅನೇಕ ದಿನಗಳಿಂದ ಸರ್ ನನ್ ಕೇಳ್ತಾ ಇದ್ರು. ಆದ್ರೂ ಸ್ವಲ್ಪ ನನಗ ತೊಂದರೆಗಳಿರೋದ್ರಿಂದ ನನಗೆ ಅದ್ ಅನುಕೂಲ ಆಗ್ಲಿಲ್ಲ. ಇವತ್ತಿನ ದಿನ ದೇವ್ ನನ್ಗ ಅದನ್ನ ಒದಗಿಸಿ ಕೊಟ್ಟಾನ. ಅದಕ್ಕಾಗಿ ದೇವರಿಗೆ ಮೊದಲ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಿ ನಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನ ಸಲ್ಲಿಸೋಳಾಗಿದ್ದೀನಿ. ಇವತ್ತಿನ ದಿನ ನಾವು ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನಾನು ಒಂದು ಸಣ್ಣ ಹಾಡನ್ನ ಹಾಡಿ ಪ್ರಾರ್ಥನೆ ಮಾಡಿ ಮುಂದಿನ ವಾಕ್ಯವನ್ನ ನಾವು ನೋಡಿ. ನಮ್ಮ ಕೀರ್ತನೆ ಪುಸ್ತಕದಲ್ಲಿ 300ನೇ ಕೀರ್ತನೆ, ಪ್ರಸನ್ನ ವೇಳೆ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣೆ ದಿನವು, ಉಪಕಾಲವು ಇದೀಗಲೇ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣೆ ದಿನವು, ಉಪಕಾಲವು ಇದೀಗಲೇ. ಪಾಪಿಯೇ ಮಾನಸಾಂತರ ಪಡು, ಪಾಪದ ಮಾರ್ಗ ತ್ಯಜಿಸಿ ಬಿಡು. ಪಾಪಿಯೇ ಮಾನಸಾಂತರ ಪಡು, ಪಾಪದ ಮಾರ್ಗ ತ್ಯಜಿಸಿ ಬಿಡು. ಕ್ರಿಸ್ತನ ಹತ್ರ ಬಂದೀಗ, ಕ್ಷಮಾಪಣೆ ನೀ ಹೊಂದೀಗ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣೆ ದಿನವು, ಉಪಕಾಲವು ಇದೀಗಲೇ. ಪಾಪದ ಭಾರ ಏಕೆ ಹೊರುತ್ತಿ, ತೀರ್ಪಿಗೆ ಏಕೆ ಗುರಿಯಾಗುತ್ತಿ. ಪಾಪದ ಭಾರ ಏಕೆ ಹೊರುತ್ತಿ, ತೀರ್ಪಿಗೆ ಏಕೆ ಗುರಿಯಾಗುತ್ತಿ. ಸಿಲುಬೆ ತಾಳಿದ ಯೇಸುವನು, ನಂಬಿನಿ ಒಂದು ಜೀವವನು. ಇದುವೇ ಪ್ರಸನ್ನ ವೇಳೆಯು, ರಕ್ಷಣೆ ದಿನವು, ಉಪಕಾಲವು ಇದೀಗಲೇ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪಾಗದು. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪಾಗುವುದು. ದೇವರ ನಿಜ ನೇಮಕವು, ತಪ್ಪಿಸಿಕೊಳ್ಳಲ ಸಾಧ್ಯವು. ಇದುವೇ ಪ್ರಸನ್ನ ವೇಳೆಯು, ರಕ್ಷಣೆ ದಿನವು, ಉಪಕಾಲವು ಇದೀಗಲೇ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ನನ್ನ ಸ್ವರ್ಗೀಯ ತಂದೆ, ನಮ್ಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಅದು ಕರ್ತನೆ, ಇದು ದಿನವೆಲ್ಲ ಸುಖವಾದ ನಿದ್ರೆಯನ್ನು ಕೊಟ್ಟು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಅಂತಕ್ಕಂತಹ ಒಂದು ಗುಂಪಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಸ್ವಾಮಿ ಪ್ರಾರ್ಥನೆಯನ್ನು ಮಾಡುವಾಗ ನಿಮ್ಮ ಕೃಪೆ, ನಿನ್ನ ಆಶೀರ್ವಾದ ನಮ್ಮೆಲ್ಲ ಒಟ್ಟಿಗಿಡು. ಕೂಡಿ ಬಂದಿರುವ ಪ್ರತಿಯೊಬ್ಬರನ್ನ ಹೆಸರಿಸಿದಾಗ ಆಶೀರ್ವದಿಸಿ ಕಾಪಾಡು ಸ್ವಾಮಿ. ವಿಶೇಷವಾಗಿ ಅದನ್ನ ನಡ್ಸ್ಕೊಂಡು ಹೋಗ್ತಕ್ಕಂಥ ಸರ್ ಅವ್ರನ್ನ ಆಶೀರ್ವದಿಸಿ, ಅವ್ರನ್ನ ಆಶೀರ್ವದಿಸಿ. ಅದೇ ರೀತಿಯಾಗಿ ಸ್ವಾಮಿ ಸಹೋದರಿ ಸವಿತಾ ಮ್ಯಾಥ್ಯೂ ಈ ಮಗಳನ್ನು ಕೂಡ ನೀನ್ ಹೆಚ್ಚಾದ ರೀತಿಯಲ್ಲಿ ಆಶ್ವಾಸಿ, ಮಗಳು ಮಾಡುವ ಸೇವಾ ಕಾರ್ಯಗಳನ್ನು ಹೆಚ್ಚಾದ ರೀತಿಯಲ್ಲಿ ಆಶ್ವಾಸಿ ಕಾಪಾಡು ಸ್ವಾಮಿ. ಹೌದು ಕರ್ತನೆ, ಇವತ್ತಿನ ದಿನ ನಾನು ವಾಕ್ಯವನ್ನು ಹಂಚಬೇಕಾಗಿದೆ ಸ್ವಾಮಿ. ಅದನ್ನ ನಾನಾಗಿರದೆ ಕರ್ತನೆ ನೀನಾಗಿರು ಸ್ವಾಮಿ. ಹೌದು ಕರ್ತನೆ, ನಾನು ಏನು ಪಾಪವನ್ನು ಮಾಡಿದ್ದಾಗಿ ಕರ್ತನೆ ಅದನ್ನ ಕ್ಷಮಿಸಿ ಈ ವಾಕ್ಯಕ್ಕೆ ನನಗೆ ಅನುವು ಮಾಡಿಕೊಡು ಸ್ವಾಮಿ. ಹೌದು ಸ್ವಾಮಿ, ನಿನ್ನ ಆತ್ಮನ ಸಹಾಯವನ್ನು ಬಿಗಿದ್ದು ಈ ವಾಕ್ಯಗಳನ್ನ ನಡೆಸಲೆಂದು ನಿಮ್ಮ ಪಾದಕಟ್ಟ ಬಿದ್ದು ಕೇಳ್ತೀನಿ ಸ್ವಾಮಿ. ಆಮೇಲೆ
ಇವತ್ತಿನ ದಿನ ನಮ್ಮ ರಕ್ಷಣೆಯ ಕೃಪೆಯ 3 ಹಂತಗಳು ಎಂಬುದಾಗಿ ನಾನು ಸ್ವಲ್ಪ ಹೇಳ್ಬೇಕೆಂಬುದಾಗಿ ಹೇಳಿದ್ದೀನಿ, ಮುಗಿದ್ದೀನಿ. ಪ್ರಿಯರೇ, ಇವತ್ತಿನ ದಿನ ಮೆಥೋಡಿಸ್ಟ್ ಸಭೆಯ ಸಂಸ್ಥಾಪಕರಾದ ಜಾನ್ ವೆಸ್ಲಿ ಅವರು ಒಮ್ಮೆ ಏನ್ ಮಾಡಿದ್ರಂತ ಹೀಗ್ ಬರ್ದ್ರಂತ, ನಾನು ಒಂದು ದಿನ ಸೃಷ್ಟಿಯ ಬಾಣ ಒಂದು ಗಾಳಿಯಲ್ಲಿ ಹಾರಿಕೊಂಡು ಹೋಗುವ ಹಾಗೆ ಹಾರಿಕೊಂಡು ಹೋಗುತ್ತಿದ್ದೇನೆ. ಸೃಷ್ಟಿಯ ಬಾಣ ಒಂದು ಆ ಗಾಳಿಯಲ್ಲಿ ಹಾರಿಕೊಂಡು ಹೋಗ್ತಕ್ಕಂಥ ರೀತಿಯಲ್ಲಿ ನಾನು ಹಾರಿಕೊಂಡು ಹೋಗ್ತಾ ಇದ್ದೀನಿ. ನನಗೆ ಒಂದು ಸಂಗತಿ ಗೊತ್ತಾಗಬೇಕಾಗಿದೆ, ಪರಲೋಕಕ್ಕೆ ಸೇರುವ ಮಾರ್ಗ ಯಾವುದು. ನನಗೆ ಒಂದು ವಿಷಯ ಗೊತ್ತಾಗಬೇಕಾಗಿದೆ, ನಾನು ಯಾವ ರೀತಿ ಪರಲೋಕಕ್ಕೆ ಸೇರ್ಬೇಕಾಗಿದೆ ಎಂಬುದಾಗಿ. ಆ ಕಡೆ ದಡವನ್ನು ಕ್ಷೇಮವಾಗಿ ತಲುಪುವುದು ಹೇಗೆ, ಪರಲೋಕದ ಕಡೆಗೆ ಕ್ಷೇಮವಾಗಿ ಆ ನನ್ನ ಜೀವಿತದ ದಡವನ್ನು ಯಾವ ರೀತಿ ನಾನು ಸೇರ್ಕೋಬೇಕು. ದೇವರದನ್ನು ಒಂದು ಪುಸ್ತಕದಲ್ಲಿ ಬರೆದಿದ್ದಾನೆ. ಓ, ಪುಸ್ತಕವನ್ನು ನನಗೆ ಕೊಡು. ದೇವರಂತಕ್ಕಂಥವ್ರು ಆ ಪುಸ್ತಕವನ್ನ ಬರೆದಿದ್ದಾರೆ, ಆ ಪುಸ್ತಕವನ್ನ ನನಗೆ ಕೊಡಿರಿ ಎಂಬುದಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಪ್ರಿಯರನ್ನು. ಇದನ್ನ ಅವರು ತಮ್ಮ ಜೀವಿತದ ಅನುಭವಗಳನ್ನ ಹಂಚಿಕೊಂಡು ಬಂದಿರ್ತಕ್ಕಂತ ಇದೊಂದು ಏನಾಗಿದೆ, ವಾಕ್ಯವಾಗಿದೆ. ಅವರ ಒಂದು ಕೃತಿಯಾಗಿದೆ ಪ್ರಿಯರೇ. ಆದ್ರೆ ನಾವು ದೇವರ ವಾಕ್ಯ ಅಂತಕ್ಕಂಥದ್ದನ್ನ ನಾವು ಯಾವ ರೀತಿ ಕೇಳ್ಕೋಬೇಕು, ಯಾವ ರೀತಿ ನಾವು ನೋಡ್ಕೋಬೇಕು. ನಾವು ಏನು ಅಲ್ಲದವರಾದ್ರೂ ಕೂಡ ವಾಕ್ಯದ ಮೂಲಕ ನಮ್ಮ ಜೀವಿತವನ್ನ ನಾವೇನ್ ಮಾಡ್ಕೋಬೇಕಾಗಿದೆ, ನಮ್ಮ ಜೀವಿತದ ದಡವನ್ನ ಸರಿಯಾದ ಒಂದು ಮಾರ್ಗದಲ್ಲಿ ಯಾವ ರೀತಿ ನಾವಿಕನು ಹೊಳೆಯಲ್ಲಿ ತನ್ನ ದೋಣಿಯನ್ನ ಮುಂದೆ ಸಾಗಿಸಿ ಎಲ್ಲರನ್ನ ಒಂದು ದಡವನ್ನು ಮುಟ್ಟಿಸುವನಾಗಿದ್ದಾನೆ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಅಂತಕ್ಕಂತ ಒಬ್ಬ ಸ್ವಾಮಿಯು ನಮ್ಮನ್ನ ಏನ್ ಮಾಡೋರಾಗಿದ್ದಾರೆ, ಈ ಜೀವಿತದ ಯಾತ್ರೆಯನ್ನ ಯಾವ ರೀತಿ ಮುಂದೆ ನಡೆಸ್ತಾರೆ, ನಾವು ಅದರಲ್ಲಿ ಯಾವ ರೀತಿ ಭಾಗಿಗಳಾಗಿರ್ಬೇಕು ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕಾಗಿದೆ ಪ್ರಿಯರೇ. ಅದಕ್ಕಾಗಿ ಎಫೆಸದವರು ಬರೆದಿರ್ತಕ್ಕಂಥ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನಗಳನ್ನ ನಾವು ನೋಡುವಾಗ ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದುವರಾಗಿದ್ದೇವೆ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆಯನ್ನು ಹೊಂದುವುದಾಗಿದ್ದೇವೆ. ಆ ರಕ್ಷಣೆ ನಿಮ್ಮಿಂದ ಉಂಟಾದದ್ದಲ್ಲ, ಆ ರಕ್ಷಣೆ ನಮ್ಮ ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಆ ಒಂದು ಕೃಪೆಯನ್ನ ನಾವು ಹೊಂದ್ಬೇಕಂದ್ರೆ, ಆ ರಕ್ಷಣೆಯನ್ನು ಹೊಂದಬೇಕಂದ್ರೆ ಅದೇನಾಗಿದೆ, ದೇವರು ಕೊಟ್ಟಿರ್ತಕ್ಕಂತ ವರ ಆಗಿದೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಅದು ಪುಣ್ಯಗಿರಿಗಳಿಂದ ಉಂಟಾದದ್ದಲ್ಲ, ಅದರಿಂದ ಕೂಡಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಯಾರೋ ಹಿಂದಿನ ಕಾಲದ ಪುಣ್ಯ ಮಾಡ್ಯಾರ, ಅವ್ರಿಂದ ಆಗೈತಿ. ಇಲ್ಲ, ನಾನು ಅನೇಕರಿಗೆ, ಬಡವರಿಗೆ, ಅವ್ರಿಗೆ ಇವ್ರಿಗೆ ಸಹಾಯ ಮಾಡಿದೀನಿ, ನನ್ನಲ್ಲಿ ಪುಣ್ಯ ಐತಿ, ಅದಕ್ಕಾಗಿ ಇವೆಲ್ಲ ನನಗೆ ಉಂಟಾಗ್ಯಾವ ಅಂತ ಹೇಳೋದು ನಮ್ಮಂತ ದಡ್ಡತನ ಯಾರಿಗೂ ಇಲ್ಲ. ಅದಕ್ಕಾಗಿ ಅದು ಯಾರಿಂದ ಬಂದಿದ್ದಪ್ಪ ಅಂದ್ರೆ, ಅದು ದೇವರಿಂದ, ಯೇಸು ಕ್ರಿಸ್ತನಿಂದ ಬಂದಿರ್ತಕ್ಕಂತ ಒಂದು ವರವಾಗಿದೆ. ಅದು ಹೊಗಳಿಕೊಳ್ಳುವುದಕ್ಕೆ ನಮ್ಮಲ್ಲಿ ಅಸಾಧ್ಯ. ಅದಕ್ಕಾಗಿ ನಾವು ಮುಂದೆ ವಾಕ್ಯಗಳನ್ನ ನೋಡ್ತೀವಿ ಪ್ರಿಯರೇ. ನಮ್ಮನ್ನು ಸೇರಿದಂತೆ ಕೋಟ್ಯಾನುಕೋಟಿ ಮಂದಿಯ ಹೃದಯದ ಅಳಲು ಇದಾಗಿದೆ. ಯಾವ ರೀತಿ ಒಬ್ರು ಜಾನ್ ವೆಸ್ಲಿ ಅವರು ಕೇಳ್ಕೊಂಡ್ರು, ಅದೇ ರೀತಿಯಾಗಿ ಇದಾಗಿದೆ. ಸರಳವಾಗಿ ಹಾಗೂ ಅರ್ಥ ಮಾಡಿಕೊಳ್ಳಬಹುದಾದ ರಕ್ಷಣೆಯ ಮಾರ್ಗದ ಬೋಧನೆಗಾಗಿ ನಾವೆಲ್ಲರೂ ಹಸಿದು ಬಾಯಾರಿದೆವು. ಒಂದು ಸರಿಯಾದ ಮಾರ್ಗದಲ್ಲಿ ನಾವು ಹೋಗ್ಬೇಕು. ನಮ್ಗ ಆ ರೀತಿಯ ರಕ್ಷಣೆ ಬೇಕಾಗಿದೆ. ಯೇಸು ಸ್ವಾಮಿ ರಕ್ಷಣೆ ನಮಗ್ ಬೇಕಾಗಿತ್ತು ಅಂತಂದ್ರೆ ನಮಗೇನ್ ಬೇಕಾಗೈತಿ, ಒಳ್ಳೆಯ ಒಂದು ಬೋಧನೆಗಳು ಬೇಕಾಗಿದ್ದಾವೆ. ಅದಕ್ಕಾಗಿ ನಾವು ಹಸಿದವರಾಗಿದ್ದೇವೆ. ಆ ಒಂದು ಹಸಿವು ನಮಗಿದೆ. ಆ ಒಂದು ಆತ್ಮೀಕ ಹಸಿವು ಪ್ರತಿಯೊಬ್ಬರಿಗೆ ನಮಗ ಇರ್ಬೇಕಾಗೈತಿ ಪ್ರಿಯರೇ. ಯಾಕಂದ್ರೆ ಆತ್ಮೀಕ ಹಸಿವು ಇಲ್ಲಂದ್ರ ನಾವು ದೇವ್ರ ಹತ್ರ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಆತ್ಮಿಕ ಹಸಿವಿದ್ರನ ನಾವೇನಾಗ್ತೀವಿ, ದೇವರ ಆ ಒಂದು ಸ್ಥಾನವನ್ನ ಕಾಣ್ಲಿಕ್ಕೆ ಸಾಧ್ಯವಿದೆ. ಆ ಹಸಿವು ನಮಗ್ ಬೇಕು. ಅಂತ ಒಳ್ಳೆ ಬೋಧನೆಗಳು ಕೂಡ ನಮಗ್ ಬೇಕು. ರಕ್ಷಣೆ ಮಾರ್ಗದಲ್ಲಿ ನಾವು ನಡಿಬೇಕಪ್ಪ ಅಂತಂದ್ರೆ ನಮ್ಗ ಒಂದ್ ಒಳ್ಳೆ ಬೋಧನೆಗಳು ಬೇಕು. ಆ ದಾಹ ನಮಗ್ ಬೇಕು, ಆ ನೀರಡಿಕೆ ನಮಗ್ ಬೇಕು, ಮತ್ತ ಹಸ್ತಿರ್ತಕ್ಕಂತ ಒಂದು ಜೀವಿತ, ರಕ್ಷಣೆಗಾಗಿ ಹಸ್ತಿರ್ತಕ್ಕಂತ ಒಂದು ಜೀವಿತ ಕೂಡ ನಮಗ್ ಬೇಕು. ಅದ್ ಬೇಕಂದ್ರೆ ನಾವ್ ಯಾವ ರೀತಿ ಇರ್ಬೇಕು, ಯಾವ ವಾಕ್ಯಗಳು ನಮಗ್ ಸಮಾಧಾನ ಮಾಡ್ತವೆ ಅಂತಕ್ಕಂಥದ್ದನ್ನ
ನಾವು ವಾಕ್ಯಗಳ ಮೂಲಕನೇ ನಾವು ತಿಳ್ಕೊಬೇಕಾಗತ್ತೆ ಪ್ರಿಯರೇ. ನಾವು ಮಾತನಾಡೋದ್ರಿಂದ ಅಲ್ಲ, ದೇವರು ನಮ್ಮನ್ನ ಆ ವಾಕ್ಯದಲ್ಲಿ ನಡೆಸೋರಾಗಿದ್ದಾರೆ. ವಾಕ್ಯಗಳನ್ನ ಓದಿ ಆ ವಾಕ್ಯಗಳನ್ನ ಸದಾ ನಮ್ಮ ಹೃದಯದಲ್ಲಿ ನಾವು ಇಟ್ಕೋಬೇಕಾಗಿದೆ ಪ್ರಿಯರೇ. ಅದಕ್ಕಾಗಿ ಮುಂದೆ ನಾವು ನೋಡ್ತೀವಿ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದದ್ದು ಯಾಕೆ? ಕರ್ತನಾದ ಯೇಸು ಸ್ವಾಮಿ ಎಂಬ ವ್ಯಕ್ತಿಯ ಮೂಲಕವೇ ದೇವರು ರಕ್ಷಣೆಗೆ ದಾರಿಯನ್ನು ಕಂಡುಕೊಳ್ಳಲು ಸಾಧ್ಯ. ಏನಾಯ್ತು? ಯೇಸು ಸ್ವಾಮಿ ಈ ಲೋಕಕ್ಕೆ ಯಾಕೆ ಬಂದ್ರು? ಯೇಸು ಸ್ವಾಮಿ ಎಂಬ ವ್ಯಕ್ತಿ ಮೂಲಕ ದೇವರ ರಕ್ಷಣೆಯ ದಾರಿಯನ್ನ ನಾವು ಕಂಡುಕೊಂಡು, ಯೇಸು ಸ್ವಾಮಿ ಅವರು ಈ ಲೋಕಕ್ಕೆ ಬಂದದ್ರಿಂದನೇ ಆ ರಕ್ಷಣೆಯ ಮಾರ್ಗವನ್ನ ನಾವು ಇವತ್ತಿನ ದಿನ ಕಂಡುಕೊಂಡು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ ಪ್ರಿಯರೇ. ಅದೇ ರೀತಿಯಾಗಿ ನಾವು ಇದ್ರಾಗ ನೋಡ್ತೀವಿ, ಯೋಹಾನ ಬರೆದಿರ್ತಕ್ಕಂಥ ಸುವಾರ್ತೆ 14:6 ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ಅಂತಕ್ಕಂಥ ವಾಕ್ಯವನ್ನ ನಾವು ಆ ಯೋಹಾನನ್ ಬರೆದಿರ್ತಕ್ಕಂಥ ಸುವಾರ್ತೆಯಲ್ಲಿ ದೇವರು ಯೇಸು ಸ್ವಾಮಿ ಹೇಳೋರಾಗಿದ್ದಾರೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ನನ್ ಬಿಟ್ರೆ ಯಾರು ಇಲ್ಲ, ನನ್ ಬಿಟ್ರೆ ನಿಮ್ಗೆ ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ದಾರಿನೇ ಇಲ್ಲ. ನಾನೇ ಮಾರ್ಗ ಅದಕ್ಕೆ ಹೋಗ್ಬೇಕಂದ್ರೆ, ಪರಲೋಕ ರಾಜ್ಯ ಸೇರ್ಬೇಕಂದ್ರೆ. ಸತ್ಯತೆಯು ನನ್ನಲ್ಲಿಯೇ ಇದೆ, ಜೀವವು ನನ್ನಲ್ಲೇ ಇದೆ, ಎಲ್ಲವೂ ನನ್ನ ಕೈಯಲ್ಲೇ ಐತೆ ಅಂತ ಹೇಳಂದು ನಾನೇ ಆಗಿದ್ದೇನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡೋರಾಗಿದ್ದೇವೆ. ಅದೇ ರೀತಿಯಾಗಿ ದೇವರ ಆತ್ಮನ ಮೊದಲ ಕೆಲಸವೆಂದರೆ ಪಾಪದ ನಿಮಿತ್ತ ನಾವು ತಪ್ಪಿತಸ್ಥರೆಂದು ಸಾಬೀತುಪಡಿಸಿಕೊಳ್ಳುವುದು. ದೇವರ ಆತ್ಮನ ಮೊದಲ ಕೆಲಸ ಅಂದ್ರೆ ಏನಂದ್ರ, ದೇವ್ರು ನಮಗ ಒಬ್ಬ ಆತ್ಮನ ಬಿಟ್ಟು ಹೋಗೋಣ ಅಲ್ಲ, ನಾವೆಲ್ಲರೂ ಅಂತ ಅರ್ಥವರಾಗಿದ್ದೀವಿ. ಅದೇನಂದ್ರ ದೇವರ ಮೊದಲನೇ ಕೆಲಸ ಏನಂದ್ರ ಪಾಪದ ನಿಮಿತ್ತ ನಾವು ತಪ್ಪಿತಸ್ಥರೆಂದು ಸಾಬೀತುಪಡಿಸುವುದು. ನಾವು ತಪ್ಪು ಮಾಡೀವಿ ಅಂತಕ್ಕಂಥದ್ದನ್ನ ಆತ್ಮನು ಹುಡುಕಿ ಹೇಳುವನಾಗಿದ್ದಾನೆ ಪ್ರಿಯರೇ. ಪಾಪ, ನೀತಿ, ನ್ಯಾಯ ತೀರ್ಪಿಗೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿವು ಹುಟ್ಟಿಸುವುದು. ಯಾವುದಕ್ಕಾಗಿ? ಪಾಪಕ್ಕಾಗಿ, ನೀತಿಗಾಗಿ, ನ್ಯಾಯ ತೀರ್ಪಿಗಾಗಿ ಈ ಲೋಕದೊಳಗ ಅರಿವು ಹುಟ್ಟಬೇಕಾಗಿತ್ತು. ಆ ಅರಿವು ಹುಟ್ಟಬೇಕು. ಆ ಅರಿವು ನಮ್ಮಲ್ಲಿ ಬರ್ಬೇಕು. ನಾವು ಪಾಪ ಮಾಡಿದೀವಿ, ನಮ್ಮ ಪಾಪದ ಜೀವಿತವನ್ನ ನಾವ್ ಯಾವ ರೀತಿ ತೊಳ್ಕೊಬೇಕು, ಯಾವ ರೀತಿ ನಾವು ಶುದ್ಧ ಆಗ್ಬೇಕು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಪ್ರಿಯರು. ಅದಕ್ಕಾಗಿ ನಾವ್ ಇಲ್ಲಿ ಒಂದೆರಡು ವಿಷಯಗಳನ್ನ ನೋಡ್ತೀವಿ. ಹಿಂದಿನ ಪಾಪದ ಕಳಂಕದ ಶುದ್ಧೀಕರಣ, ಹಿಂದೆ ಯಾವ ರೀತಿ ಪಾಪ ಅದನ್ನ ನಾವು ನೋಡಿದ್ದೇವೆ. ಅದರಿಂದ ಶುದ್ಧೀಕರಣ ಆಗ್ಬೇಕಾಗೈತೆನ. ಪಾಪವನ್ನು ಹತ್ತಿಕ್ಕಲು ಶಕ್ತಿ ಮತ್ತು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದು. ಪಾಪವನ್ನು ಹತ್ತಿಕ್ಕಲು, ಪಾಪ ಯಾವ ರೀತಿ ಇದೆ ಅದನ್ನ ಹತ್ತಿಕ್ಬೇಕು. ನಾವು ಅದನ್ನ ಹತ್ತಿಕ್ಬೇಕಂದ್ರೆ ಏನ್ ಬೇಕು ನಮ್ಗ? ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತದ್ದು. ಮೂರನೇದಾಗಿ ವ್ಯಾಧಿ ನಾಶ ಮತ್ತು ಮರಣದ ಪ್ರಪಂಚದಿಂದ ರಕ್ಷಣೆ. ನಮ್ಗಿರ್ತಕ್ಕಂಥ ವ್ಯಾಧಿ, ಅನೇಕ ರೀತಿಯ ಕಷ್ಟ, ಕಳಂಕ, ಇವುಗಳನ್ನೆಲ್ಲ ಸರಿಪಡಿಸ್ಕೊಂಡು ಆ ಮರಣಕರ ಪ್ರಪಂಚದಿಂದ ರಕ್ಷಣೆಯನ್ನ ಹೊಂದುವುದು. ಇವುಗಳನ್ನ ನಾವು ಹೊಂದಬೇಕು ಅಂದ್ರೆ ನಮ್ಗೇನ್ ಬೇಕು? ರೋಮಾಪುರ 5ನೇ ಅಧ್ಯಾಯ 1ನೇ ವಚನವನ್ನ ನಾವು ಸ್ವಲ್ಪ ನೋಡಿಕೊಳ್ಳೋಣ ಪ್ರಿಯರೇ. 5ನೇ ಅಧ್ಯಾಯ 1ನೇ ವಚನವನ್ನ ಸ್ವಲ್ಪ ನೋಡ್ಬೇಕಾಗೈತಿ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನೋಡ್ರಿ ಪ್ರಿಯ, ಇಲ್ಲಿ ಏನ್ ಹೇಳ್ತೈತಿ? ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಏನ್ ಹೇಳ್ತೈತಿ? ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾಗಿ ಕಾರಣ ನಮ್ಮನ್ನ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ನಾವೇನಾಗೋಣ? ಸಮಾಧಾನದಿಂದಿರೋಣ. ಒಳ್ಳೆ ವಾಕ್ಯ ಅಲ್ವಾ? ನಮ್ ಸಮಾಧಾನದಿಂದಿರೋಣ ಅಂತಕ್ಕಂಥ ಈ ವಾಕ್ಯವನ್ನ ನೋಡುವಾಗ, ನ್ಯಾಯ ತೀರ್ಪಿನ ಸಮಯ ಎಂದರೆ ದೇವರೊಂದಿಗೆ ಎಲ್ಲವನ್ನೂ ಸರಿಪಡಿಸ್ಕೊಳ್ಬೇಕು. ನಾವು ಸರಿಪಡಿಸಿಕೊಂಡು ದೇವರಿಂದ ಅಂಗೀಕರಿಸಲ್ಪಡುವರು ಎಲ್ಲಾ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳುವುದು, ತನ್ನ ಮುಗ್ಧತೆಯನ್ನು ಮತ್ತೆ ಪಡೆದುಕೊಳ್ಳುವುದು. ಇವುಗಳ ಅರ್ಥ ಪಾಪದ ಪ್ರಜ್ಞೆಯಿಂದ
ಸಂಪೂರ್ಣ ಬಿಡುಗಡೆ ಪಡೆಯುವುದು ಮತ್ತು ದೇವರೊಂದಿಗೆ ಸಮಾಧಾನವಾಗುವುದು, ಅವರಿಂದ ಅನ್ಯೋನ್ಯತೆಯನ್ನು ಮಾಡಿಕೊಳ್ಳುವುದು. ಇಲ್ಲಿ ಏನ್ ಹೇಳ್ತೈತಿ ನೋಡ್ರಿ, ನಾವು ನಂಬಿಕೆಯಿಂದ ನೀತಿವಂತರಾಗ್ಬೇಕು. ನ್ಯಾಯದ ಸಮರ್ಥನೆ ಎಂದರೆ ದೇವರೊಂದಿಗೆ ಎಲ್ಲವನ್ನು ಸರಿಪಡಿಸಿಕೊಳ್ಳುವುದು, ದೇವರಿಂದ ಅಂಗೀಕರಿಸಲ್ಪಡುವುದು, ಎಲ್ಲಾ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳುವುದು, ಆಮೇಲೆ ತನ್ನ ಮುಗ್ಧತೆಯನ್ನ ಮತ್ತೆ ಪಡೆದುಕೊಳ್ಳುವುದು, ಆಮೇಲೆ ತನ್ನ ಪಡೆದುಕೊಳ್ಳುವುದು. ಇವುಗಳ ಅರ್ಥ ಪಾಪದ ಪ್ರಜ್ಞೆಯಿಂದ ಸಂಪೂರ್ಣ ಬಿಡುಗಡೆ ಪಡೆಯುವುದು. ಇವುಗಳ ಅರ್ಥ ಏನು? ನಮ್ಮ ಪಾಪದಿಂದ ಸಂಪೂರ್ಣವಾಗಿ ನಾವು ಬಿಡುಗಡೆಯನ್ನ ಹೊಂದ್ಕೋಬೇಕು. ಈ ವಾಕ್ಯಗಳ ಮೂಲಕ ನಾವು ಸಮಾಧಾನವಾಗಿ ನೀತಿವಂತರು, ನಾವು ನಂಬಿಕೆಯಿಂದಲೇ ಏನಾಗಿರ್ಬೇಕು? ನೀತಿವಂತರಾಗಿರ್ಬೇಕು. ನಮಗೆ ನಂಬಿಕೆ ಮೊದ್ಲು ಬರ್ಬೇಕು, ನಂಬಿಕೆ ಬರ್ಬೇಕು. ನಾವು ಈ ದೇವರಿಂದ ನಾವೇನಾಗ್ತೀವಿ, ಈ ಬರ್ತಕ್ಕಂಥ ಎಲ್ಲ ಪಾಪಗಳಿಂದ ನಾವು ಬಿಡುಗಡೆ ಹೊಂದ್ತೀವಿ ಅಂತಕ್ಕಂಥದ್ದು ನಮಗ್ ನಂಬಿಕೆ ಬೇಕು. ಆ ನಂಬಿಕೆಯಿಂದಲೇ ನಾವೇನಾಗ್ತೀವಿ, ಇವೆಲ್ಲವುಗಳನ್ನ ಗೆಲ್ಲಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡ್ತೀವಿ ಪ್ರಿಯರೇ. ಆಮೇಲೆ ದೇವರೊಂದಿಗೆ ಸಮಾಧಾನವಾಗುವುದು, ಅವರೊಂದಿಗೆ ಅನ್ಯೋನ್ಯತೆಯನ್ನು ಮಾಡಿಕೊಳ್ಳುವುದು. ಯಾರೊಂದಿಗೆ? ದೇವರೊಂದಿಗೆ ನಾವು ಅನ್ಯೋನ್ಯತೆಯಿಂದ ಬದುಕುವುದು. ರೋಮಾಪುರ 5:8 ವಚನದಲ್ಲಿ ಇನ್ನೊಂದು ವಾಕ್ಯವನ್ನ ನಾವು ನೋಡ್ತೀವಿ ಪ್ರಿಯರೇ. ಏನಂತ ಹೇಳ್ತಾನಂದ್ರೆ, ಪಾಪಿಗಳಾದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿ. ಬೇರೆ ಈ ವಾಕ್ಯವನ್ನ ನೋಡುವಾಗ ನಿಜವಾಗ್ಲೂ ನಾವು ಪಾಪಿಗಳಾಗಿದ್ದಾಗೂ ದೇವರು ನಮಗೋಸ್ಕರ ಏನ್ ಮಾಡಿದ್ರು? ತಮ್ಮ ಪ್ರಾಣವನ್ನ ಕೊಟ್ರು. ದೇವರು ತಮ್ಮ ಒಬ್ಬನೇ ಮಗನನ್ನ ನಮ್ಮ ಈ ಲೋಕಕ್ಕೆ ಕಳಿಸಿ ಏನ್ ಮಾಡಿದ್ರಪ್ಪ ಅಂದ್ರ, ನಮಗೋಸ್ಕರ ದೇವರು ತನ್ನ ಮಗನನ್ನ, ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದಲ್ಲಿ ದೇವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ. ನಾವು ಇದ್ರಲ್ಲಿ ಏನಾಗಿ ಹೋಗ್ಬಾರ್ದು, ಈ ಲೋಕದಲ್ಲಿ ಹಾಳಾಗಿ ಹೋಗ್ಬಾರ್ದು. ನನ್ ಮಕ್ಕಳು ಯಾವಾಗಿದ್ರು ಏನಾಗಿರ್ಬೇಕು? ಒಳ್ಳೆಯವರಾಗಿರ್ಬೇಕು. ನನ್ ಮಕ್ಕಳು ನನ್ನ ಮೇಲೆ ಯಾರ್ದು ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ ಹೇಳಂದ ದೇವ್ರು ಏನ್ ಮಾಡಿದ್ರು? ತಮ್ಮ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕಳಿಸಿ ಇರ್ತಕ್ಕಂಥ ಈ ಪಾಪದ ಲೋಕದಲ್ಲಿ ಕ್ರಿಸ್ತನು ಬಂದು ನಮಗೋಸ್ಕರ ಪ್ರಾಣ ಕೊಟ್ಟದ್ರಲ್ಲಿ ದೇವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಅನ್ನೋದನ್ನ ನಾವ್ ಇದ್ರಲ್ಲೇ ಕಾಣ್ಕೋತೀವಿ ವಾಕ್ಯದಲ್ಲಿ ಪ್ರಿಯರೇ. ಅದಕ್ಕಾಗಿ ನಾವೇನಾಗಿರ್ಬೇಕು? ದೇವರು ಕೊಟ್ಟಿರ್ತಕ್ಕಂತಹ ವರಗಳನ್ನ ಸದಾಕಾಲ ನಮ್ಮನ್ನ ನಾವು ಎಚ್ಚರಿಕೆಯಲ್ಲಿ ಇಟ್ಕೋಬೇಕಂತಕ್ಕಂತ ವಾಕ್ಯಗಳನ್ನ ನಾವು ನೋಡ್ತೀವಿ ಪ್ರಿಯ ಸತ್ಯವೇದದಲ್ಲಿ. ಆಮೇಲೆ ಏನೈತಿ? 1 ಯೋಹಾನ 1:9 ನಾವು ನೋಡ್ತೀವಿ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದ್ರೆ ಅದು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳು ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡಿದನು. ಏನ್ ಮಾಡಿದನಂತ ನೋಡ್ರಿ ಪ್ರಿಯರೇ. 1 ಯೋಹಾನ 1:9 ವಚನದಲ್ಲಿ ನಾವು ನೋಡುವಾಗ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ನಾವೇನಾಗಿರ್ಬೇಕು? ನಮ್ಮ ಪಾಪಗಳನ್ನ ಒಪ್ಕೋಬೇಕು. ನಾ ಏನೋ ಮಾಡಿಲ್ಪ, ನನ್ಗೇನು ಗೊತ್ತಿಲ್ಲ, ಏನೋ ಮಾಡೋಂಗ್ ಮಾಡಿರ್ತಾರೆ, ಆದ್ರೆ ಆಮೇಲೆ ಏನಂತಾರಂದ್ರೆ ನಾನೇನು ಮಾಡಿಲ್ಲ, ನನ್ಗೇನು ಗೊತ್ತಿಲ್ಲ, ನಾನ್ ಅದಕ್ಕೆ ಕಾರಣ ಅಲ್ಲ ಅಂತಕ್ಕಂಥದ್ದನ್ನ ಇವತ್ತಿನ ಈ ಪ್ರಪಂಚದಲ್ಲಿ ನಾವ್ ನೋಡ್ತೀವಿ ಪ್ರಿಯರೇ. ಏನಂತ ನೋಡ್ತೀವಿ ಅಂದ್ರ, ನನ್ಗೇನ್ ಗೊತ್ತಿಲ್ಲ, ನಾನೇನು ಮಾಡಿಲ್ಲ, ನಾನು ಯಾರಿಗೂ ಜೊತೆಗೆ ನಾನು ಆ ರೀತಿ ಕೆಟ್ಟದಾಗಿ ನಡೆದಿಲ್ಲ, ನಾ ಸುಳ್ಳು ಮಾತಾಡಿಲ್ಲ, ನಾ ಬಡ್ದಿಲ್ಲ, ಅವರಿಂದ ನಾ ಹಣ ಕದ್ಕೊಂಡಿಲ್ಲ. ಹಣ ಕದ್ಕೊಂಡಿರ್ತಾರೆ, ಆದ್ರೆ ಅವ್ರ ಏನ್ ಮಾಡ್ತಾರೆ? ಇಲ್ಲ, ನಾನು ತಗೊಂಡಿಲ್ಲ ಅಂತಕ್ಕಂಥದ್ದನ್ನ ಈ ರೀತಿ ಸತ್ಯದ ತಲೆ ಮೇಲೆ ಬಡ್ದಂಗ ಮಾತಾಡ್ಬಿಡ್ತಾರೆ ಈಗಿನ ಜನ. ಅದಕ್ಕಾಗಿ ನಾವೇನಾಗಿರ್ಬೇಕು? ನಮಗೆ ಬೇಕಾಗಿರ್ತಕ್ಕಂಥ ಶುದ್ಧೀಕರಣಕ್ಕಾಗಿ ನಾವೇನಾಗಿರ್ಬೇಕು ಅಂದ್ರೆ, ನಮ್ಮ ಪಾಪಗಳನ್ನ ನಾವು ಅರಿಕೆ ಮಾಡ್ಕೋಬೇಕು. ದೇವ್ರು ಹೇಳ್ತಾನೆ ವಾಕ್ಯದಲ್ಲಿ, ನಿಮ್ಮ ಪಾಪಗಳನ್ನ ಅರಿಕೆ ಮಾಡಿಕೊಂಡಾಗ ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಸಕಲ ಅನೀತಿಯನ್ನ ಪರಿಹರಿಸಿ ದೇವ್ರು ಏನ್ ಮಾಡ್ತಾನೆ? ನಮ್ಮನ್ನ ಶುದ್ಧಿ ಮಾಡುವನಾಗಿದ್ದಾನೆ. ಅದೇ ರೀತಿಯಾಗಿ ನಾವು ಯೆಶಾಯನ ಬರೆದಿರ್ತಕ್ಕಂಥ ಸುವಾರ್ತೆಯಲ್ಲಿ ಕೂಡ ನೋಡ್ತೀವಿ ಪ್ರಿಯರೇ. 1:18 ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದಂತೆ ಹಾಗೆ ಬಿಳುಪು ಮಾಡಿ ಹಿರಿ ಮಂಜಿನ ಬಣ್ಣವಾಗಿದ್ದರೂ ಕೂಡ ಉಣ್ಣೆಯಂತೆ ಅವುಗಳನ್ನ ಏನ್ ಮಾಡ್ತೇನೆ? ಬೆಳ್ಳಗೆ ಮಾಡುತ್ತೇನೆ.
ಎಂಬುದಾಗಿ ದೇವರು ಹೇಳುವರಾಗಿದ್ದಾರೆ ಪ್ರಿಯರೇ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೆ ಅವುಗಳನ್ನ ತೊಳೆದು ಎಲ್ಲ ಹಿಮದಂತೆ ಬೆಳ್ಳಗೆ ಮಾಡ್ತೇನೆ ಎಂಬುದಾಗಿ ದೇವರು ಹೇಳುವರಾಗಿದ್ದಾರೆ. ಇನ್ನು ಎರಡನೇದಾಗಿ ನಾವು ನೋಡ್ತೀವಿ, ದೇವರೊಂದಿಗೆ ನಾವು ಯಾವ ರೀತಿ ಶುದ್ಧೀಕರಣವರಾಗಿರ್ಬೇಕು, ಯಾವ ರೀತಿ ಶುದ್ಧೀಕರಣವನ್ನ ನಾವು ಮಾಡ್ಕೋಬೇಕೆಂಬುದಾಗಿ ನಾವು ನೋಡೋರಾಗಿದ್ದೇವೆ ಪ್ರಿಯರೇ. 1 ಥೆಸಲೋನಿಕ 5:23 ನಾವು ನೋಡ್ತೀವಿ, ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರ ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ನೋಡ್ರಿ, ಪೌಲನು ಥೆಸಲೋನಿಕದವ್ರು ಬರೆದಿರ್ತಕ್ಕಂಥ ವಾಕ್ಯದಲ್ಲಿ ನಾವು ನೋಡ್ತೀವಿ, ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ಆಮೇಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ, ಯಾವಾಗ ಯೇಸು ಸ್ವಾಮಿ ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸ್ತೇ ಕಾಪಾಡಲಿ. ಏನಿಲ್ಲದಂತೆ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದಂತೆ ದೇವರು ಸಂಪೂರ್ಣವಾಗಿ ನಿಮ್ಮನ್ನು ಕಾಪಾಡ್ಲಿ ಅಂತಕ್ಕಂಥ ಮಾತನ್ನ ಪೌಲರು ಹೇಳ್ತಾರೆ ಪ್ರಿಯರೇ. ಅದಕ್ಕಾಗಿ ನಾವ್ ಯಾವಾಗಿದ್ರು ಏನಾಗಿರ್ಬೇಕು, ದೇವರ ಸತ್ಯತೆಯಲ್ಲಿ ಶುದ್ಧರಾಗಿರ್ಲಿಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಆಮೇಲೆ ಶುದ್ಧೀಕರಣವೆಂದರೆ ದೇವರಿಗೋಸ್ಕರ ಪ್ರತ್ಯೇಕಿಸಲ್ಪಡುವುದು ಅಥವಾ ಪವಿತ್ರ ಕಾರ್ಯಕ್ಕೆ ಉಪಯೋಗಕ್ಕೆ ಮೀಸಲಾಗಿರುವುದು. ಶುದ್ಧೀಕರಣ ಅಂದ್ರೆ ದೇವರಿಗೋಸ್ಕರ ನಾವು ಪ್ರತ್ಯೇಕಿಸಲ್ಪಡ್ಬೇಕಂತ. ಹೆಂಗಿರ್ತೀರಿ, ಪ್ರತ್ಯಕ್ಷವಾಗಿ ಹೆಂಗಿರ್ತೀರಿ ದೇವ್ರ ಜೊತೆಗೆ? ಈಗ ಮ್ಯಾಲ ನಾವು ವಾಕ್ಯವನ್ನ ಓದಿದ್ವಿ, ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ಎಂಬುದಾಗಿ. ಅದಕ್ಕಾಗಿ ನಾವು ಪವಿತ್ರರಾಗಿರ್ಬೇಕು. ಈ ಬೆಳಗಿನ ಜಾವ ಹೇಳ್ತಕ್ಕಂಥ ವಾಕ್ಯ ನೋಡುವಾಗ ಪ್ರಿಯರೇ, ನಿಜವಾಗ್ಲೂ ನಾವು ಸ್ವಾಮಿ ಬರೋಣ ಹತ್ರವಾಗಿದೆ, ನಮ್ಮನ್ನ ನಾವು ಶುದ್ಧೀಕರಿಸ್ಕೊಳ್ಬೇಕಾಗಿದೆ. ದೇವರಿಗೋಸ್ಕರ ಪ್ರತ್ಯೇಕಿಸಲ್ಪಡುವುದು ಅಥವಾ ಪವಿತ್ರ ಕಾರ್ಯಕ್ಕೆ ಉಪಯೋಗಕ್ಕೆ ಮೀಸಲಾಗಿರುವುದು, ದೇವರನ್ನು ನಂಬುವ ಜೀವಿತದಲ್ಲಿ ಇರಬಹುದಾದ ಪಾಪದ ಒಡೆತನವನ್ನು ಒಡೆದು ಚೂರು ಚೂರು ಮಾಡಿ ನಿಶೇಷ ಮಾಡುವುದೇ ಶುದ್ಧೀಕರಣ. ಪಾಪದ ಏನ್ ಮಾಡ್ಬೇಕು, ದೇವರು ನಂಬುವ ಜೀವಿತದಲ್ಲಿ ಇರಬಹುದಾದ ಪಾಪವನ್ನ ಏನ್ ಮಾಡ್ಬೇಕು, ಒಡೆತನವನ್ನ ಒಡಿಬೇಕಂತ. ಸೈತಾನ ನೀಟಿನಲ್ಲಿ ಹೋಗತಕ್ಕಂತ ನಾವು ನಮ್ಮ ಜೀವಿತದಲ್ಲಿ ಈ ರೀತಿ ನಾವು ಈ ಒಂದು ಜೀವಿತದಲ್ಲಿ ನಾವು ಹೋಗುವಾಗ ನಮಗಿರ್ತಕ್ಕಂತ ಪಾಪವನ್ನ ನಾವೇನ್ ಮಾಡ್ಬೇಕು, ಒಡೆದು ಚೂರು ಚೂರು ಮಾಡ್ಬೇಕಂತ. ಸೈತಾನ ಜಗ್ತಿರ್ತಾನ ನಮ್ಮನ್ನ. ಆದ್ರೆ ನಮ್ಮ ಜೀವಿತ ಏನಾಗಿರ್ಬೇಕು, ಗಟ್ಟಿಯಾಗಿರ್ಬೇಕು. ಅದನ್ನ ಆ ಶಕ್ತಿಯನ್ನ ನಾವು ಮೀರಿಸುವಂಗಿರ್ಬೇಕು. ಅದನ್ನ ಒಡಿಬೇಕು, ಒಡೆದು ಚೂರ್ ಚೂರಾಗಿ ಹೋಗ್ಬಿಡ್ಬೇಕ, ನಮ್ಮಿಂದ ದೂರವಾಗಿ ಹೋಗ್ಬಿಡ್ಬೇಕು. ಆ ರೀತಿ ಏನ್ ಮಾಡ್ಬೇಕು, ಆ ನಮ್ಮ ಪಾಪದ ಜೀವಿತದಲ್ಲಿ ಇರ್ತಕ್ಕಂಥವುಗಳನ್ನ ನಾವು ಒಡೆದು ಚೂರು ಚೂರು ಮಾಡಿ ನಿಶೇಷ ಮಾಡಿ ಅದೇನು ನಮ್ಮ ಜೀವಿತದಿಂದ ದೂರ ಹೋಗ್ಬೇಕು. ಆದ್ರೆ ಪ್ರಿಯರೇ, ಈ ಒಂದು ಪಾಪದ ಲೋಕದಲ್ಲಿ ಇವೆಲ್ಲವುಗಳಿವೆ. ಆದ್ರೆ ನಾವು ಕ್ರೈಸ್ತರಾಗಿರ್ತಕ್ಕಂಥ ನಾವು ಈ ವಾಕ್ಯಗಳ ಮೂಲಕ ಬಲ ಹೊಂದಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಯಾವ ರೀತಿ ಪೌಲನು ಥೆಸಲೋನಿಕ ಸಭೆಗೆ ಹೇಳಿದನು, ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಏನ್ ಮಾಡ್ತಾನೆ, ಪವಿತ್ರ ಮಾಡಲಿ. ಆ ಒಂದು ವಾಕ್ಯ ನಮ್ ಜೊತೆಗಿರ್ಬೇಕು. ನಾವು ಪವಿತ್ರರಾಗಿ ದೇವರ ರಾಜ್ಯಕ್ಕೆ ಸಿದ್ಧರಾಗ್ಲಿಕ್ಕೆ ನಮ್ಮನ್ನ ನಾವು ಶುದ್ಧ ಮಾಡಿಕೊಳ್ಬೇಕೆಂಬುದಾಗಿ ನಾನು ಕೇಳ್ತೇನೆ. ಹೃದಯ ಎಂಬ ಹಲಿಗೆ ಮೇಲೆ ದೇವರ ಆಜ್ಞೆಗಳನ್ನು ಬರೆಯುವುದೇ ಶುದ್ಧೀಕರಣ. ಹೃದಯ ಎಂಬ ಹಲಿಗೆಯ ಮೇಲೆ ನಾವು ಜ್ಞಾನೋಕ್ತಿಯಲ್ಲಿ ಓದ್ತೀವಿ, ಕಂದ ನನ್ನ ಮಾತುಗಳನ್ನು ನೀನೇನ್ ಮಾಡು, ನಿನ್ನ ಹೃದಯದ ಹಲ್ಲಿಗೆ ಮೇಲೆ ಬರೆ, ಅವುಗಳನ್ನು ನಿನ್ನ ಕೊರಳಿಗೆ ಹಾರದಂತೆ ಹಾಕಿಕೊಳ್ಳು, ನಿನ್ನ ತಲೆಗೆ ಕಿರೀಟವಾಗಿ ಮುಡಿದುಕೋ ಎಂಬುದಾಗಿ ನಾವು ವಾಕ್ಯವನ್ನು ನೋಡ್ತೀವಿ. ಮಾನವನ್ನು ಕಳೆದುಕೊಂಡ ದೈವ ಸ್ವರೂಪವನ್ನು ಮತ್ತೆ ಪುನಃ ಸ್ಥಾಪನೆ ಮಾಡುವುದೇ ಶುದ್ಧೀಕರಣ. ದೇವರು ಯೇಸು ಸ್ವಾಮಿಯವರು ಬಂದ್ರು, ನಿಮ್ಮ ಎಲ್ಲರ ಪಾಪಗಳಿಗೋಸ್ಕರ ತಮ್ಮ ಪ್ರಾಣವನ್ನ ಕೊಟ್ರು, ರಕ್ತವನ್ನ ಸುರಿಸಿ ಶುದ್ಧರಾಗಿ ಇರ್ಲಿ ಅಂತೇಳಿ ನನ್ನ ಮಕ್ಕಳು ನನ್ನಿಂದ ದೂರವಾಗಿ ಹೋಗ್ಬಾರ್ದಂತಕ್ಕಂತ ಒಂದು ಉದ್ದೇಶದಿಂದ ತಮ್ಮ ರಕ್ತವನ್ನ ಸುರಿಸಿ ನಮ್ಮನ್ನ ಶುದ್ಧ ಮಾಡಿದ್ರೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಅದೇ ರೀತಿಯಾಗಿ
ದೈವ ಸ್ವರೂಪವನ್ನೇ ಮತ್ತೆ ಪುನಃಸ್ಥಾಪನೆ ಮಾಡ್ಕೊಂಡು ನಾವೇನಾಗ್ಬೇಕು, ಸಿದ್ಧರಾಗಬೇಕಂತಕ್ಕಂಥದ್ದು ಇವತ್ತಿನ ಈ ವಾಕ್ಯವನ್ನ ನಾವು ಎರಡನೇದಾಗಿ ನೋಡೋರಾಗಿದ್ದೇವೆ ಪ್ರಿಯರು. ಕ್ರಿಸ್ತನಲ್ಲಿ ಮಹಿಮೆಗೊಳ್ಳುವುದು ಹೆಂಗ ನಾವು ಮಹಿಮೆಗೊಳ್ತೀವಿ? ರೋಮಾಪುರ 8:17 ನೋಡ್ತೇವಿ. ಆತನ ಮಹಿಮೆಯು ಆತನ ಮಹಿಮೆಯಲ್ಲಿ ಪಾಲುಗಾರರಾಗುವೆವು. ಯೇಸು ಸ್ವಾಮಿಯವರು 2ನೇ ಸಾರಿ ಬಂದಾಗ ತಮ್ಮ ದೇಹದಲ್ಲಿ ಆಗುವ ಬದಲಾವಣೆ ಎಂದರೆ ದೇಹವು ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ನಿರ್ಲಯ ಅವಸ್ಥೆಯಲ್ಲಿ ಎದ್ದು ಬರುವುದು, ಹೀನಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ, ಮಹಿಮೆಯಲ್ಲಿ ಎದ್ದು ಬರುವುದು. ಪ್ರಿಯರೇ, ಒಂದು ಗೋಧಿ ಸಾಯ್ದಿಂದ್ರೆ ಏನಾಗಂಗಿಲ್ಲ, ಫಲ ಕೊಡಂಗಿಲ್ಲ. ಅದೇ ರೀತಿಯಾಗಿ ಇವತ್ತಿನ ದಿನ ಮನುಷ್ಯ ಸತ್ತು ಹೋಗಿರ್ತಕ್ಕಂತ ಮನುಷ್ಯ ಯೇಸು ಸ್ವಾಮಿ 2ನೇ ಸಾರಿ ಬರುವಾಗ ಯಾವ ರೀತಿ ಸತ್ತಿರ್ತಕ್ಕಂಥವ್ರೆ ಮೊದಲು ಕಣ್ಣರೆಪ್ಪೆ ಬಡಿಸ್ರಳಿ ಸತ್ತವ್ರ ಮೊದ್ಲು ಹೇಳ್ತಾರ ಅಂತ ಹೇಳಿ ನಾವು ವಾಕ್ಯದಲ್ಲಿ ನೋಡ್ತೇವಿ. ಆ ಸತ್ತಿರ್ತಕ್ಕಂತ ಮನುಷ್ಯನ ದೇಹ ಏನಾಗ್ತತಿ, ಬದಲಾವಣೆ ಹೊಂತೈತಿ, ಮಾರ್ಪಾಟ್ ಆಗ್ತತಿ ಅಂತ ನಾವು ನೋಡ್ತೀವಿ ಪ್ರಿಯ. ಆ ದೇಹವು ಲಯಾವಸ್ಥೆಯಲ್ಲಿ ಬಿತ್ತಲ್ಪಟ್ಟಿರ್ತೈತೆ, ನೀಲಾವಸ್ಥೆಯಲ್ಲಿ ಎದ್ದು ಬರುವುದು, ಹೀನಾವಸ್ಥೆಯಲ್ಲಿ ಯಾವ ರೀತಿ ಒಂದು ಗೋಧಿ ಭೂಮಿಯಲ್ಲಿ ಬಿತ್ತಿದಾಗ ಅದು ಕೊಳೆತು ತನ್ನ ಒಂದು ಮೊಳಕೆಯಿಂದ ಬೆಳೆದು ಅನೇಕ ಫಲವನ್ನು ಕೊಡ್ತದೆ. ಅದೇ ರೀತಿಯಾಗಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ರೀತಿಯ ಲಯಾವಸ್ಥೆ ಅಂದ್ರೆ ಆ ಜೀವಿತದಲ್ಲಿ ಮಾಡಿರ್ತಕ್ಕಂಥ ಪಾಪದ ಅರಿವಿಲ್ತಕ್ಕಂತ ಆ ಒಂದು ಬಟ್ಟೆ ಕಳಚಿ ಬಿದ್ದು ಯಾವ ರೀತಿ ಲಯ ಆಗಿ ಹೋಗ್ತದೋ, ಸುಟ್ಟು ಹೋಗ್ತದೋ, ಅದೇ ರೀತಿಯಾಗಿ ಯೇಸು ಸ್ವಾಮಿ ಬರುವಾಗ ನಮ್ಮ ಜೀವಿತಗಳೇನಾಕ್ಕವು, ಮೊದ್ಲು ಅವ್ರು ಎದ್ದು ಮಹಿಮಾವಸ್ಥೆಯಲ್ಲಿ ಎದ್ದು ಬರುವರು, ಮಹಿಮೆಯಲ್ಲಿ ಅವ್ರು ಎದ್ದು ಬರ್ತಾರಂತಕ್ಕಂಥ ವಾಕ್ಯವು ನಾವು ನೋಡ್ತೇವೆ ಪ್ರಿಯರೇ. 1 ಕೋರಿಂಥ 15:42 ಇದನ್ನ ನಾವು ನೋಡುವರಾಗಿದ್ದೇವೆ. ಮಹಿಮಾವಸ್ಥೆಯಲ್ಲಿ ಪಡುವುದು ಎಂದು ಹೇಳಬಹುದು. ಫಿಲಿಪ 3:21 ನಾವು ನೋಡ್ತೇವಿ, ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರ ಪಡಿಸಿರಿ, ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಂತೆ ಮಾಡುವನು. ಏನ್ ಮಾಡ್ತಾನಂತೆ? ದೀನಾವಸ್ಥೆಯಲ್ಲಿ ಇರ್ತಕ್ಕಂತ ನಮ್ಮ ದೇಹವನ್ನ ರೂಪಾಂತರ ಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ತನ್ನಂತೆಯೇ ನಮ್ಮನ್ನ ಮಹಿಮೆಗೊಳಿಸ್ತಾನಂತೆ. ದೇಹದ ಸಾರೂಪ್ಯವಂತೆ ಮಾಡುವನು. ತನ್ನ ದೇಹದ ಯಾವ ರೀತಿ ಇದೆಯೋ ಅದೇ ಸಾರೂಪ್ಯದಲ್ಲಿ ದೇಹಗಳನ್ನ ಮಾಡ್ತಾನೆ. ಯಾಕಪ್ಪ ಅಂತಂದ್ರ ನಮ್ಮಲ್ಲಿರ್ತಕ್ಕಂಥ ಎಲ್ಲಾ ರೀತಿಯ ಪಾಪಗಳು ತೊಳೆದು ಹೋದಾಗ ಎಲ್ಲವನ್ನ ನಾವು ಈ ಕೆಲವೊಂದು ವಾಕ್ಯಗಳನ್ನ ನಾವು ನೋಡ್ಕೊಂತ ಬಂದೀವಿ ಪ್ರಿಯರೇ. ಅವುಗಳ ಮೂಲಕ ದೇವ್ರು ಏನ್ ಮಾಡುವನಾಗಿದ್ದಾನೆ, ನಾವು ಈ 3 ನಾವು ಕೈಕೊಂಡು ನಡೆದಾಗ ಆಗ ದೇವರು ನಮ್ಮನ್ನ ತನ್ನ ಒಂದು ಸಾರೂಪ್ಯದಲ್ಲಿ ಎಲ್ಲವನ್ನ ಲಯ ಮಾಡಿ ಮಹಿಮಾ ಒಂದು ಪದವಿಯನ್ನ ನಮಗ ಕೊಡುವನಾಗಿದ್ದಾನೆ. ಅದಕ್ಕಾಗಿ ಪ್ರಿಯರೇ, ನಾವು ಇವತ್ತಿನ ದಿನ ರೋಮಾಪುರ 8:29 ಕೊನೆಯದಾಗಿ ನಾವು ನೋಡಿಕೊಳ್ಳೋಣ. ಎಂಟು 29:30 ನಾನು ಓದ್ತೀನಿ ಪ್ರಿಯರೇ. ಯಾಕಂದ್ರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಸ್ವರೂಪವುಳ್ಳವರಾಗುವ ಹಂತಕ್ಕೆ ಮೊದಲೇ ನೇಮಿಸಿದನು. ಏನ್ ಹೇಳ್ತದಿಲ್ಲಿ? ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರ್ಬೇಕು. ಅನೇಕರಿದ್ದಾರೆ, ಆದ್ರೆ ಯೇಸು ಸ್ವಾಮಿ ಹಿರಿಯನಾಗಿದ್ದುಕೊಂಡು ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡು ಅವರ ಸ್ವಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಆಮೇಲೆ ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು. ಯಾರನ್ನ ತನಗಾಗಿ ನೇಮಿಸಿದನೋ ಅವರನ್ನ ಆತನು ಕರೆದನು. ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ಬೇರೆ ಆವಾಗ್ಲೇ ನಾನು ನೋಡಿದೀವಿ, ಯಾರನ್ನ ಆತನ ಕರೆದನೋ ಅವರ ನೀತಿವಂತರಂತ ನಿರ್ಣಯಿಸಿದ್ರು ಸ್ವಾಮಿ. ಯಾರನ್ನು ನೀತಿವಂತರ ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು.
ಪ್ರಿಯರೇ ಆಮೇಲೆ ಈ ವಾಕ್ಯವನ್ನ ನೋಡುವಾಗ ಯಾರನ್ನ ಸ್ವಾಮಿ ಕರೆದ್ನೋ ಅವರನ್ನ ಮಹಿಮಾ ಪದವಿಗೆ ದೇವರು ಸೇರಿಸಿದೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಈಗಾಗಲೇ ನಾನು ಹೇಳಿರ್ತಕ್ಕಂತ ಈ 3 ವಿಷಯಗಳನ್ನ ನಾವು ನೋಡುವಾಗ ಕ್ರಿಸ್ತನಲ್ಲಿ ನೀತಿ ನಿರ್ಣಯ ಅಂತಕ್ಕಂಥದ್ದನ್ನ ನಾವು ನೋಡಿದೀವಿ. ಕ್ರಿಸ್ತನಲ್ಲಿ ನಾವೇನಾಗಿರ್ಬೇಕು? ನೀತಿವಂತರಾಗಿರ್ಬೇಕು. ಪಾಪ ಶುದ್ಧೀಕರಣ ಅಂದ್ರೆ ಪಾಪದ ಒಡೆತನವನ್ನು ಒಡೆದು ಚೂರು ಚೂರು ಮಾಡ್ಬೇಕು. ಅದರಿಂದ ನಾವೇನ್ ಮಾಡ್ಬೇಕು? ಶುದ್ಧ ಆಗ್ಬೇಕು. ಪಾಪದಿಂದ ನಾವು ಬಿಡುಗಡೆ ಹೊಂದಿ ಶುದ್ಧ ಆಗ್ಬೇಕು ಎಂಬುದಾಗಿ ಅದು ಒಂದು. ಆಮೇಲೆ 3ನೇದಾಗಿ ಮಹಿಮೆಗೊಳ್ಳೋಣ ಅನ್ನೋದಾಗ ನಾವು ಪರದೇಶಿನಲ್ಲಿ ಜೀವದಾಯಕ ವೃಕ್ಷ ಹಣ್ಣನ್ನ ತಿನ್ನುವೆವು. ತನ್ನ ನಿಲುವಂಗಿನೂ ತೊಳ್ಕೊಬೇಕ. ಮಹಿಮಾ ಪದವಿಗೆ ಹೋಗುವಾಗ ತೊಳ್ಕೊಂಡವನಾಗಿರ್ಬೇಕು. ಆ ಒಂದು ಪರದೇಶಿನಲ್ಲಿ ನಾವೇನಾಗಿರ್ಬೇಕಪ್ಪ ಅಂತಂದ್ರ ಆ ಜೀವದಾಯಕ ವೃಕ್ಷದ ಹಣ್ಣನ್ನ ತಿನ್ನಲಿಕ್ಕೆ ಆ ಮಹಿಮಾ ಪದವಿಯಲ್ಲಿ ನಾವು ಶುದ್ಧರಾಗೋಣ. ಪ್ರಿಯರೇ, ನೀತಿ ನಿರ್ಣಯಗಳನ್ನ ನಾವು ಏನ್ ಮಾಡೋಣ? ಕ್ರಿಸ್ತನಲ್ಲಿ ಅನ್ಕೊಳ್ಳೋಣ, ಶುದ್ಧರಾಗೋಣ. ಆ ಮಹಿಮಾ ಪದವಿಗಾಗಿ ನಾವೇನ್ ಮಾಡೋಣ? ತವಕ ಪಡೋಣ ಎಂಬುದಾಗಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ಪ್ರಿಯರೇ, ನಾವು ಕ್ರಿಸ್ತನಲ್ಲಿ ನೀತಿವಂತರಾಗಿ ಪಾಪದ ಪಾಲಿಗೆ ಸತ್ತು ಮಹಿಮಾ ಪದವಿಗೆ ತಯಾರಿಗಳಾಗಿರುವಂತೆ ದೇವರು ನಿಮ್ಮೆಲ್ಲರನ್ನ ನಡೆಸಂತ ಹೇಳ್ತಾ ಈ ವಾಕ್ಯವನ್ನ ನಾನು ಮುಗಿಸ್ತೇನೆ. ಆಮೇಲೆ ದೈವಿಕ ಮನವನ್ನ ಉಣಬಡಿಸಿದ ಹಿರಿಕರಾದ ಮಾಲಾ ಮಾರ್ಟಿನ್ ಹೊಸ್ವನೆಯವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸುವಂತಳಾಗಿದ್ದೇನೆ. ಈಗ ಪ್ರಾರ್ಥನೆಯ ಸಮಯ. ಬೋಧಕರಿಗೆ ನಾನು ಈ ಒಂದು ಸಮಯವನ್ನ ಕೊಡುವಂತಳಾಗಿದ್ದೇನೆ. ವಂದನೆಗಳು ಸಹೋದರಿ. ಈ ಸಮಯದಲ್ಲಿ ಉತ್ತಮವಾದ ಸಂದೇಶಕ್ಕಾಗಿ ಸಹೋದರಿ ಮಾಲಾ ಉಸ್ಮಾನಿ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈಗ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸ್ಬೇಕೆಂಬ ಕೇಳ್ಕೊಡ್ತೇನೆ. ಮತ್ತು ಈಗಾಗಲೇ ಚಾಟ್ ಅಲ್ಲಿ ಇದೆ. ಪ್ರಾರ್ಥನೆ ಮಾಡ್ಲಿಕ್ಕೆ ನಮ್ಮ ಜೊತೆಲಿ ಇವತ್ತು ವಿಶೇಷವಾಗಿ ಸಹೋದರರಾದಂತ ಪುಟ್ಟರಾಜ್ ಅವರು ಇದ್ದಾರೆ. ನೀವು ಪ್ರಾರ್ಥನೆ ಮಾಡ್ಬೋದಾ ಪುಟ್ಟರಾಜ್ ಅವರೇ? ಮಾಡ್ಬೋದು. ನಮ್ ಚಾಟ್ ಬಾಕ್ಸ್ ಅಲ್ಲಿ ಕೆಲವೊಂದು ಪ್ರಾರ್ಥನೆ ವಿಜ್ಞಾಪನೆಗಳಿವೆ. ಚಾಟ್ ಬಾಕ್ಸ್ ಓಪನ್ ಮಾಡಕ್ಕಾಗುತ್ತಾ? ಅಲ್ಲಿ ಪಕ್ಕದಲ್ಲಿ ಚಾಟ್ಸ್ ಅಂತ ಹೇಳಿ ಬರ್ತಿದೆ ನೋಡಿ. ಚಾಟ್ಸ್ ಅಂತ ಮೊದ್ಲು ಮ್ಯೂಟು, ಆಮೇಲೆ ಸ್ಟುಡಿಯೋ, ಆಮೇಲೆ ಪಾರ್ಟಿಸಿಪೆಂಟ್, ಆಮೇಲೆ ಚಾಟ್ ಅಂತ ಬಂದಿದೆ. ಅಲ್ಲೊಂದು ರೆಡ್ ಇದಿದೆ ಕೆಳಗಡೆ, ಕಾಣಿಸ್ತಿದೆಯಾ? ಚಾಟ್ಸ್ ಅದೇ. ಓಕೆ, ಅದನ್ನ ಪ್ರೆಸ್ ಮಾಡಿ. ಅಲ್ಲಿ ಪ್ರೆಸ್ ಮಾಡಿ. ಅಲ್ಲಿ ಎಲ್ಲ ಪ್ರೇಯರ್ ರಿಕ್ವೆಸ್ಟ್ ಮಾಡೋದು ಜಾಗರಿಸಿದೆ. ದಯಮಾಡಿ ಅವ್ರಿಗಾಗೆ ಪ್ರಾರ್ಥನೆ ಮಾಡಬೇಕು ಎಂದಾಗಿ ಕೇಳ್ಕೊಳ್ತೇನೆ. ಇಲ್ಲಿ 6 ಪ್ರಾರ್ಥನಾ ಮನವಿಗಳಿದೆ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವ. ಸರ್ವಶಕ್ತನೂ ಮಹೋನ್ನತನೂ ಆದಂತ ನಮ್ಮ ಸ್ವರ್ಗೀಯಾದ ತಂದೆಯ ದೇವರೇ, ಸ್ವಾಮಿ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ಈ ಒಂದು ಮಾಧ್ಯಮದ ಮುಖಾಂತರ ನಿನ್ನನ್ನು ಸ್ತುತಿಸುವ ಹಾಗೆ, ನಿನ್ನನ್ನು ಕೊಂಡಾಡುವ ಹಾಗೆ ನಮ್ಮೆಲ್ಲರ ಜೀವಿತದಲ್ಲಿ ನಿನ್ನ ಕೃಪೆ ನೀನು ದಯಪಾಲಿಸಿಕೊಟ್ಟಿದ್ದಿ. ಅದಕ್ಕಾಗಿ ನಿನಗಾಗಿ ಸ್ತೋತ್ರ ಸಲ್ಲಿಸುವವರಾಗಿದೆ ಸ್ವಾಮಿ. ಹೌದು ಕರ್ತನೆ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಮ್ಮನ್ನ ನಿನ್ನ ವಾಕ್ಯದಲ್ಲಿ ಬಲಪಡಿಸುವಂತೆ, ಮಾತ್ರವಲ್ಲದೆ ಸ್ವಾಮಿ ನಿನ್ನ ಕೃಪಾ ಪೂರ್ಣ ಹಸ್ತವುಳ್ಳದಿಂದ ದೇವರೇ ನಮ್ಮನ್ನು ಕಾಯ್ದು ದೇವರೇ ಈ ಒಂದು ಸಂದರ್ಭದಲ್ಲಿ ಕರ್ತನೆ ನಿನ್ನನ್ನು ಕೊಂಡಾಡ್ಲಿಕ್ಕೆ ಆಗುವಂತ ಕೃಪೆನ ನನ್ನ ಜೀವಿತದಲ್ಲಿ ದಯಪಾಲಿಸ್ಕೊಟ್ಟಿದ್ದಿ. ಮಾತ್ರ ಇಲ್ಲಿ ಕೂಡಿ ಬಂದಿರುವಂತ ಈ ಮಾಧ್ಯಮದಲ್ಲಿ ಕೂಡಿ ಬಂದಂತ ಎಲ್ಲರನ್ನ ದೇವ್ರ ನಿನ್ನ ಕರೆಗಳಿಗೆ ಒಪ್ಪಿಸ್ಕೊಡ್ತೇನೆ. ನೀನು ಆಶೀರ್ವಾದ ಮಾಡು. ಮಾತ್ರವಲ್ಲದೆ ಸ್ವಾಮಿ ನಮಗೆ ಕೊಟ್ಟಂತ ಈ ನಮ್ಮ ಪ್ರಾರ್ಥನಾ ಮನವಿಗಳನ್ನ ದೇವರೇ ನಿನಗಾಗಲೇ ನಮಗೋಸ್ಕರ ಪ್ರಾರ್ಥನೆ ಮಾಡುವಾತ ನೀನಾಗಿದ್ದಿ. ಮಾತ್ರವಲ್ಲದೆ ಸ್ವಾಮಿ ನಮ್ಮ ಪ್ರಾರ್ಥನೆ ಭಿನ್ನಗಳನ್ನ ಲಾಲಿಸಿ ಸದುತ್ತವನ್ನು ದಯಪಾಲಿಸುವಾತನು ನೀನಾಗಿದ್ದಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ದೇವರ. ಸಮಯದಲ್ಲಿ ಕರ್ತನೆ ಜಾನ್ ಡೇವಿಡ್ ಎಂಬ ಅವರ ಆರೋಗ್ಯಕ್ಕಾಗಿ ಸ್ವಾಮಿ ನಾನು ಬೇಡುವನಾಗಿದ್ದೇನೆ. ಅವ್ರನ್ನ ಆಶೀರ್ವಾದ ಮಾಡು. ಅವರ ಇನ್ಫಾರ್ಮೇಶನ್ ಗ್ಲಾಡ್ ಮಾಡಲಿ ಸ್ವಾಮಿ. ಅವ್ರ ಸಮಸ್ಯೆ ಉಂಟು, ಅವ್ರನ್ನ ಆಶೀರ್ವಾದ ಮಾಡು ಕರ್ತನೆ. ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಕರ್ತನೆ. ಅವರ ಆರೋಗ್ಯದಲ್ಲಿ ದೇವರೇ ಮುಂಚಿನಂತ ರೀತಿಯಲ್ಲಿ ದೇವರೇ ನೀನು ಕಾರ್ಯ ಮಾಡು. ಅವರಲ್ಲಿರುವಂತ ಎಲ್ಲಾ ಸಮಸ್ಯೆಯನ್ನ ನೀನು ತೆಗೆದಾಕಿ ದೇವರೇ. ಮೊದಲಿನಂತೆ ಅವ್ರು ನಿನ್ನನ್ನು ಸ್ತುತಿಸುವ ಹಾಗೆ, ಮಾತ್ರವಲ್ಲದೆ ನಿನ್ನ ನಾಮವನ್ನು ಕೊಂಡಾಡುತ್ತಾ
ಆ ಆರೋಗ್ಯದ ಮುಖಾಂತರ ದೇವರೇ ಇನ್ನು ಅನೇಕರನ್ನ ದೇವರೇ ನಿನ್ನ ಬಳಿಗೆ ತರುವಾಗೆ ನೀನು ಅವ್ರನ್ನ ಆಶೀರ್ವಾದ ಮಾಡು, ಬಲಪಡಿಸು ಸ್ವಾಮಿ. ಅವರ ಕುಟುಂಬವನ್ನು ಸಹ ನೀನು ಆಶೀರ್ವಾದ ಮಾಡು ಸ್ವಾಮಿ. ಮಾತಾಡೋದೇ ಕರ್ತನೆ, ವರಲಕ್ಷ್ಮಿ ಅವರ ಕುಟುಂಬಕ್ಕಾಗಿ ಹಾಗೂ KP ರವಿ ಅವರು ಬಳ್ಳಾರಿಯಿಂದ ಸ್ವಾಮಿ ಅವರ ತಾಯಿಗೋಸ್ಕರ ಬೇಡಬೇಕೆಂಬುದಾಗಿ ಕರ್ತನೆ ನಿನ್ನ ಬಳಿ ಪ್ರಾರ್ಥನೆ ಮಾಡುತ್ತದಪ್ಪ ಸ್ವಾಮಿ. ನೀನು ಆಶೀರ್ವಾದ ಮಾಡು. ಅದೇ ರೀತಿ ಕರ್ತನೆ ಲಲಿತಾ ಮತ್ತೆ ಸ್ವಾಮಿ ಅವರ ಬ್ಲಡ್ ಪ್ರೆಷರ್ ಹೈ ಆಗಿ ಲೋ ಆಗುವುದನ್ನ ಸ್ವಾಮಿ ನಾವು ನೋಡ್ತಾ ಇದ್ದ ದೇವರೇ, ನೀನು ಅವನ ಆಶೀರ್ವಾದ ಮಾಡು. ಮಾತಾಡೋದು ಕರ್ತನೆ, ನಮ್ಮ ಕರ್ತನೆ ಸಭೆಯವರಾದಂಥ ಎಲ್ಲರ ಜೋಸೆಫ್ ಲೋಕೇಶ್ ಅವರ ಫ್ಯಾಮಿಲಿಗಾಗಿ ಸ್ವಾಮಿ. ಮಾತಾಡೋದೇ ಕರ್ತನೆ, ಈ ಕರ್ತನೆ ಇವು ಎಲ್ಲ ಒಂದು ಪ್ರಾರ್ಥನೆ ಬೇಡಿಕೆಗಳನ್ನ ದೇವ್ರು ನಿನ್ನ ಕರೆಗೆ ಒಪ್ಪಿಸ್ಕೊಡ್ತೇನೆ. ನೀನು ಆಶೀರ್ವಾದ ಮಾಡು. ಹೌದು ಕರ್ತನೆ, ಪ್ರತಿಯೊಬ್ಬೊಬ್ಬರನ್ನ ದೇವರೇ ನೀನು ವಿಶೇಷವಾಗಿ ನಿರ್ಮಿಸಿದಾತ ನೀನು ಆಗಿದ್ದಿ ಸ್ವಾಮಿ. ಅವರ ಪ್ರತಿಯೊಬ್ಬರ ಕರ್ತನೆ ಆಗುವುಗಳ ನೀನು ಬಲ್ಲಾತ ನೀನು ಆಗಿದ್ದಿ ಸ್ವಾಮಿ. ಕರ್ತನೆ, ವರಲಕ್ಷ್ಮಿ ಅವ್ರಿಗಾಗಿ, KP ರವಿ ಅವರಿಗಾಗಿ, ಮತ್ತು ಲಲಿತಾ ಅವರು ಸ್ವಾಮಿ, ಮತ್ತೆ ನಮ್ಮ ಲೋಕೇಶ್ ಅವರಿಗಾಗಿ ಸ್ವಾಮಿ ನಾನು ಬೇಡುವನಾಗಿದ್ದೇನೆ. ದೇವರೇ, ನೀನು ನಿನ್ನ ಮಹಾಕೃಪೆಯಿಂದ ನಿನ್ನ ಗಾಯವುಳ್ಳ ಹಸ್ತದಿಂದ ಅವ್ರನ್ನ ಸ್ಪರ್ಶಿಸಿ ಅವರಿಗೆ ಬೇಕಾದಂತ ಆರೋಗ್ಯವನ್ನ ನೀನು ದಯಪಾಲಿಸ್ಕೊಡ್ಬೇಕಾಗಿ ನಾನು ಬೇಡ್ತೇನೆ ಸ್ವಾಮಿ. ಮಾತಾಡದೆ ಕರ್ತನೆ, ಅವರ ಏನೆಲ್ಲ ಕುಂದುಕೊರತೆಗಳು ಏನಿದೆ ಎಂಬುದನ್ನು ನೀನು ಬಲ್ಲಾತ ನೀನು ಆಗಿದ್ಯಪ್ಪ. ಅವರೆಲ್ಲರೂ ದೇವರ ಆರೋಗ್ಯಕ್ಕಾಗಿ ಬೇಡುವಾಗ ಕರ್ತನೆ ನೀನು ಆರೋಗ್ಯದಾಯಕನಪ್ಪ ದೇವರೇ. ನಿನ್ನಲ್ಲಿ ಬೇಡಿಕೊಳ್ಳುವಾಗಲೇ ದೇವರೇ ಅವ್ರಿಗೆ ಸ್ವಸ್ಥತವಾಯಿತು ಎಂಬುದನ್ನು ನಾವು ನೋಡ್ತೇವೆ ಸ್ವಾಮಿ. ಅದೇ ರೀತಿ ಕರ್ತನೆ ಪ್ರತಿಯೊಬ್ಬರ ಅವರ ಜೀವಿತದಲ್ಲಿ ನೀನು ಕಾರ್ಯ ಮಾಡಿದೇವ್ರೆ, ಅವರು ಸಂಪೂರ್ಣ ಆರೋಗ್ಯವನ್ನು ಕೊಟ್ಟು ದೇವರೇ ಸದಾಕಾಲ ನಿನ್ನ ಸ್ತುತಿಸುತ್ತಾ ದೇವರೇ ನೀನು ಮಾಡಿದ ಕಾರ್ಯಗಳನ್ನ ಇತರರಿಗೆ ತಿಳಿಸುತ್ತಾ ದೇವರೇ ನಿನ್ನನ್ನು ಕೊಂಡಾಡ್ಲಿಕ್ಕೆ ಆಗೋ ರೀತಿಯಲ್ಲಿ ಅವ್ರನ್ನ ಆಶೀರ್ವಾದ ಮಾಡು. ಅವ್ರಲ್ಲಿರುವಂತ ಎಲ್ಲ ಅಸೌಖ್ಯವನ್ನು ತೆಗೆದುಹಾಕಿ ಸಂಪೂರ್ಣವಾದಂತ ಸೌಖ್ಯವನ್ನು ಕೊಟ್ಟು ದೇವರು ನಿನ್ನ ಕೊಂಡಾಡ್ಲಿಕ್ಕೆ ಅಂತ ಕೃಪೆ ಕೊಡು. ಮಾತಾಡೋದು ಸ್ವಾಮಿ, ಈ ನವೆಂಬರ್ ತಿಂಗಳಲ್ಲಿ ಯೂತ್ ಪ್ರೋಗ್ರಾಮ್ಗಾಗಿ ಸ್ವಾಮಿ ಪ್ರಾರ್ಥನೆ ನಿನ್ನ ಬಳಿಯಲ್ಲಿ ಇರ್ತೇವೆ ಸ್ವಾಮಿ. ನೀನು ಕಾರ್ಯ ಮಾಡು ಕರ್ತನೆ. ಎಲ್ಲ ಯೌವನಸ್ಥರು ಸೇರಿ ದೇವರು ಈ ಒಂದು ನವೆಂಬರ್ನಲ್ಲಿ ನಿನ್ನ ಮಹಿಮೆಗಾಗಿ ದೇವರು ತಮ್ಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಾಗ ಅವ್ರು ನೀನು ಆಶೀರ್ವಾದ ಮಾಡು ಕರ್ತನೆ. ಅವರೆಲ್ಲ ಆಲೋಚನೆಗಳನ್ನ ಯೋಜನೆಗಳನ್ನ ದೇವರೇ ನಿನ್ನ ಚಿತ್ತಕ್ಕನುಗುಣವಾಗಿ ಆ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ಬೇಕಾಗಿ ನಾನು ಬೇಡ್ತೇನೆ. ನೀನ್ ಕಾರ್ಯ ಮಾಡು ಸ್ವಾಮಿ. ಅದೇ ರೀತಿ ಕರ್ತನೆ, ಇನ್ನು ಅನೇಕರು ದೇವರೇ ಈ ಕೂಟದಲ್ಲಿ ಭಾಗಿಯಾಗಿದ್ದಾರೆ, ಅವರೆಲ್ಲರನ್ನ ಸಹ ನೀನು ಆಶೀರ್ವಾದ ಮಾಡು. ಅವ್ರಿಗೆ ಬೇಕಂತ ಕೃಪೆಯನ್ನು ಕೊಟ್ಟು ಸ್ವಾಮಿ ನಿನ್ನ ಮಹಿಮೆಗೆ ಪಾತ್ರರಾಗ್ಲಿಕ್ಕೆ ಅಂತ ಕೃಪೆ ಕೊಡು. ಮಾತಾಡೋ ಸ್ವಾಮಿ, ಈ ಒಂದು ಅವಕಾಶ ನನಗೆ ದಯಪಾಲಿಸ್ಕೊಟ್ಟಿದ್ದಿ, ಅದಕ್ಕಾಗಿ ಸ್ವಾಮಿ ಎಲ್ಲ ಸಭಿಕರಣ ಅವ್ರಿಗೆ ಕರ್ತನೆ ಅವ್ರಿಗೆ ಬೇಕಂತ ಎಲ್ಲ ಕೃಪೆ ಕೊಟ್ಟು ಅವ್ರಿಗೆ ನಾವು ಒಂದನ್ನು ತಿಳಿಸಿದ್ದೇವ್ರೆ. ಈ ಸಮಯದಲ್ಲಿ ಈ ಪ್ರಾರ್ಥನೆಯನ್ನ ನಮ್ಮ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಬೇಡ್ತಂದೆ. ಆಮೇಲೆ ಆಮೇಲೆ ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾ ಕಾಲವು ಕೂಡಿ ಬಂದಿರುವಂತ ದೇವ ಮಂದಿಯ ಸಂಗಡ, ಅವರ ಕುಟುಂಬ ಹಾಗೂ ಮಕ್ಕಳು ಮತ್ತು ಬಂಧು ಬಳಗದವರ ಸಂಗಡ, ತಂದೆ ತಾಯಿಗಳ ಸಂಗಡ ಸ್ವಾಮಿ ಈ ಕೂಟದಲ್ಲಿ ಸಲ್ಲಿಸಿರುವಂತಹ ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ ಮತ್ತು ಆರಂಭದ ಪ್ರಾರ್ಥನೆ ಮುಕ್ತಾಯದ ಪ್ರಾರ್ಥನೆ ಮಾಡಿದಂತಹ ಸಹೋದರರ ಸಂಗಡ, ವಿಶೇಷ ಗೀತೆಯನ್ನು ಹಾಡುವಂತಹ ಸಹೋದರಿಯರ ಸಂಗಡ, ಈ ಎಲ್ಲಾ ಕಾರ್ಯಕ್ರಮದ ಸಂಗಡ ಇಂದು ಎಂದು ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ದೈವಿಕ ಮನ್ನವನ್ನ ಬಡಿಸಿದ ಹಿರಿಕರಾದ ಮಾಲಾ ಮಾರ್ಟಿನ್ ಹೊಸಮನೆಯವರಿಗೂ, ಪ್ರಾರಂಭದ ಹಾಗೂ ಅಂತ್ಯದ ಪ್ರಾರ್ಥನೆಯನ್ನ ಮಾಡಿದ ಹಿರಿಕರಾದ ಯಶವಂತ್ ಆಮ್ಗೋಲ್ರವರಿಗೂ ಹಾಗೂ ಪುಟ್ರಾಜ್ ವಿಜಯರವರಿಗೂ, ಹಾಗೂ ಅಂತ್ಯ ಆಶೀರ್ವಾದನ ನೀಡಿದಂತಹ ಬೋಧಕರಾದ ಎಂ ರಾಜುರವರಿಗೂ, ಕುಟುಂಬದಲ್ಲಿ ಕೂಡಿ ಬಂದಿರತಕ್ಕಂತ ಪ್ರತಿ ಒಬ್ಬೊಬ್ಬರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಮತ್ತೆ ನಾವು ಸಾಯಂಕಾಲದಲ್ಲಿ ಕನ್ನಡ ಅಂತಾರಾಷ್ಟ್ರೀಯ ಸಭಾ ಶಾಲೆಯಲ್ಲಿ ಬಂದು ಸೇರುವ ಈ ದಿನವು ಕರ್ತನ ಒಂದು ಆರಾಧನೆಗೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ತಕ್ಕಂಥ ದಿನವಾಗಿದೆ. ಇದು ಸೌರಣೆಯ ದಿನ. ನಾವೆಲ್ಲರೂ ಸಬ್ಬತ್ ದಿನಕ್ಕೆ ಸಿದ್ಧರಾಗೋಣ. ಆಮೇನ್. ಕೆಲವೊಂದು ವಂದನೆಗಳನ್ನ ಸಲ್ಲಿಸ್ತೇನೆ ಸಹೋದರಿ ಸವಿತಾ ಅವರಿಗೆ. ಈ ಒಂದು ಕಾರ್ಯಕ್ರಮದಲ್ಲಿ ಉತ್ತಮವಾದ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸುತ್ತಾ ನಿರೂಪಣೆ ಮಾಡುತ್ತಾ
ದೇವರನ್ನ ಮಹಿಮೆ ಪಡಿಸುವಂತೆ ದೇವರವ್ರನ್ನ ನಡೆಸಿದ್ದಾರೆ. ದೇವರವ್ರನ್ನ ಆಶೀರ್ವಾದ ಮಾಡಲಿ. ಧನ್ಯವಾದಗಳು ಸಹೋದರಿ. ಈ ನಿನ್ನೆ ಸಹೋದರ ಪುಟ್ಟರಾಜ್ ಅವರು ಈ ಜ್ಞಾನೋಕ್ತಿ ಪುಸ್ತಕದ ಒಂದು ಅಭ್ಯಾಸ ಮಾಡಿ ಅದರ ಮುಖಾಂತರವಾಗಿ ಒಂದು ಪರೀಕ್ಷಾ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ನಾನು ಈ ಕೂಟದಲ್ಲಿ ಭಾಗವಹಿಸಿದ ಎಲ್ರಿಗೂ ಕಳಿಸ್ಕೊಡ್ತೇನೆ. ತಾವು ತಮ್ಮ ಸಭೆಗಳಲ್ಲಿ ಒಂದು 10 ಜನರನ್ನಾದ್ರೂ ಈ ಪಾಠಗಳನ್ನ ಕಲಿಯುವುದಕ್ಕೆ ಅವ್ರನ್ನ ವ್ಯವಸ್ಥೆ ಮಾಡಿ, ಮತ್ತು ಅವ್ರಿಗೆ ಪ್ರಶ್ನೆ ಪತ್ರಿಕೆಗಳು ಬರ್ತದೆ. ಅವರು ಒಂದು ಸ್ಥಳದಲ್ಲಿ, ತಾವಿರುವಂತ ಸ್ಥಳದಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ. ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರವನ್ನು ಕೊಡುವಂತ ಕಾರ್ಯಗಳನ್ನ ಮಾಡ್ತಾರೆ. ಅಲ್ಲಿಂದ ಅವರು ಅದನ್ನ ತಿದ್ದುಪಡಿ ಮಾಡಿದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತ ವಿಷಯದಲ್ಲಿ ಯಾರಿಗೆ ಹೆಚ್ಚಿನ ಅಂಕಗಳು ಬಂದಿರ್ತದೆ ಅವರಿಗೆ ಅವರು ಒಂದು ಸನ್ಮಾನ ಕಾರ್ಯವನ್ನು ಸಹ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಇದು ದೇವರ ವಾಕ್ಯವನ್ನ ಕಲಿಯೋದಕ್ಕೆ, ಸಭೆಗಳಲ್ಲಿ ಯೌವನಸ್ಥ ಮಕ್ಕಳನ್ನ ದೇವರ ವಾಕ್ಯಗಳಲ್ಲಿ ನಡೆಸೋದಕ್ಕೆ, ಆಸಕ್ತಿ ಮೂಡಿಸೋದಕ್ಕೆ ದೇವರು ಮಾಡಿರುವಂತ ಒಂದು ಕೃಪೆ. ಇದಕ್ಕಾಗಿ ತಾವೆಲ್ಲರೂ ಭಾಗವಹಿಸ್ಬೇಕೆಂದ ಕೇಳ್ಕೊಳ್ತೇನೆ. ಮತ್ತು ಯಾವ ಸಭೆಯಲ್ಲಿ ನೀವು ನಿಮ್ಮ ಮಕ್ಕಳು ಯಾರೇ ಆಗಲಿ 17 ವರ್ಷದ ಮೇಲ್ಪಟ್ಟು ಅಂತ ಹೇಳ್ತಿದ್ದಾರೆ, ಯಾರೇ ಆಗಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರಲ್ಲಿ ನೀವು ಪಾಲು ಹೊಂದ್ತೀರಿ, ನೀವು ಪಾರ್ಟಿಸಿಪೇಟ್ ಮಾಡ್ತೀರಿ ಮಾಡೋದಾದ್ರೆ ಅವ್ರ ಲಿಸ್ಟ್ ಅನ್ನ ಕಳ್ಸ್ಕೊಟ್ರೆ ಅವ್ರ ಪರವಾಗಿ ನಾನು ಈ ಒಂದು ಇದಕ್ಕೆ ದುಡ್ಡನ್ನ ಕಟ್ಟಿ, ನಿಮ್ಮ ಪರವಾಗಿ ನಾನು ದುಡ್ಡನ್ನ ಕಟ್ಟಿ ನಿಮ್ಮ ಮಕ್ಕಳ ಪರವಾಗಿ ಯಾರೇ ಆಗಲಿ, ಯಾವುದೇ ಸಭೆಯಲ್ಲಿ ಆಗಲಿ, ಅವರು ಎಷ್ಟೇ ಮಕ್ಕಳಾಗಲಿ ಅವ್ರ ಪರವಾಗಿ ಅವ್ರ ಹೆಸರನ್ನ ಕಳ್ಸ್ಕೊಟ್ರೆ ನಾನು ಇವರಿಗೆ ಅಲ್ಲಿಗೆ ನಾನು ಸಲ್ಲಿಸ್ಬೇಕಾದಂತ ಆ ಒಂದು ಮೊತ್ತವನ್ನ ಸಲ್ಲಿಸ್ತೇನೆ, ರಿಜಿಸ್ಟರ್ ಮಾಡ್ತೇನೆ. ಮತ್ತು ನೀವು ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಆ ಪಾಠಗಳನ್ನ ನಾನು ಕಳ್ಸಿಕೊಟ್ಟ ಮೇಲೆ ನೀವು ಅದನ್ನ ಅವ್ರಿಗೆ ಕೊಟ್ಟು ಅವ್ರಿಗೆ ತರಬೇತಿ ಮಾಡ್ರಿ, ಸ್ವಲ್ಪ ಇಂಟ್ರೆಸ್ಟ್ ತಕೊಂಡು ಅವ್ರನ್ನ ಪ್ರಿಪೇರ್ ಮಾಡ್ರಿ, ಆ ಪರೀಕ್ಷೆಯಲ್ಲಿ ಭಾಗವಹಿಸ್ಲಿಕ್ಕೆ ಆಗುವಂತೆ ನೀವು ಸಪೋರ್ಟ್ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ಎರಡನೇದಾಗಿ ನವೆಂಬರ್ ಅಲ್ಲಿ ನಮ್ಮ ಈ ಒಂದು ಅಂತಾರಾಷ್ಟ್ರೀಯ ಮತ್ತು ಎಚ್ಚರ ಹೋಗಿ ಪ್ರಾರ್ಥಿಸಿ ಕಾರ್ಯಕ್ರಮದ ಮುಖಾಂತರವಾಗಿ ಗೋವಾದಲ್ಲಿ ಆಲ್ ಇಂಡಿಯಾ ಯೂತ್, ನಮ್ಮ ಭಾರತ ದೇಶದಲ್ಲಿ ಯಾವುದೇ ಸಭೆಯಿಂದಾಗಿ ಎಲ್ಲಾ ಸಭೆಗಳಿಗೂ ಕರೆಯನ್ನ ಕೊಡ್ತಾ ಇದ್ದಾನೆ. ಯೂತ್ ಪ್ರೋಗ್ರಾಮ್ ಇದು ಎಲ್ಲಾ ಸಭೆಗಳು ಒಟ್ಟಾಗಿ ಸೇರಿ ಕಲಿತಕ್ಕಂಥದ್ದು. ಯೂತ್ಗೆ ಯಾಕಪ್ಪ ಅಂತಂದ್ರೆ ಗಮನಕ್ಕೆ ತೆಗೆದುಕೊಳ್ರಿ, ಇವತ್ತು ಯೂತ್ಸ್ ಬಂದ್ಬಿಟ್ಟು ಈ ಒಂದು ಮ್ಯಾರೇಜ್ ವಿಷಯದಲ್ಲಿ ಬಹಳ ಸಂಕಷ್ಟದಲ್ಲಿದ್ದಾರೆ. ಸರಿಯಾದ ಒಂದು ಸಂಗಾತಿಗಳನ್ನ ಆರಿಸ್ಕೊಳ್ಳೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ಸರಿಯಾದ ಸಂಗಾತಿಗಳು ಸಿಗ್ತಿಲ್ಲ, ಮತ್ತು ಜೊತೆಗೆ ಆಗಿರ್ತಕ್ಕಂಥ ಸಂಬಂಧಗಳು ಸರಿಯಾಗಿ ಉಳ್ಕೊಳ್ತಾ ಇಲ್ಲ, ನಾನಾ ಕಾರಣಗಳಿವೆ. ಸೊ ಇವುಗಳನ್ನೆಲ್ಲ ಸರಿಪಡಿಸಿ ಅದರ ಮಹತ್ವವನ್ನ ಅವರಿಗೆ ಅರಿವು ಮಾಡಿಕೊಟ್ಟು ಅದಕ್ಕೆ ತಕ್ಕ ಮ್ಯಾರೇಜ್ಗೆ ಪ್ರಿಪರೇಷನ್ ಮಾಡುವಂತ ವ್ಯವಸ್ಥೆಯನ್ನ ಮಾಡಿ, ಮತ್ತು ಸಂಗಾತಿಗಳನ್ನ ಆರಿಸ್ಕೊಳ್ಳಿಕ್ಕೆ ಬೇಕಾದ ಅರ್ಹತೆಗಳನ್ನ ಅವರಿಗೆ ತಿಳಿಸಿ ಸರಿಯಾದಂತ ಒಂದು ವ್ಯವಸ್ಥೆಯೊಂದಿಗೆ ಒಂದು ಕ್ರೈಸ್ತ ಕುಟುಂಬವನ್ನು ಕಟ್ಟಲಿಕ್ಕೆ ಬೇಕಾದಂತ ಒಂದು ಕಾರ್ಯಕ್ರಮ ಇದೆ. ಅದಕ್ಕಾಗಿದು ಸ್ಪೆಷಲಿ ಯೌವನಸ್ಥರಿಗೆ ಮಾತ್ರ, 20ರಿಂದ ಮೇಲ್ಪಟ್ಟಂತ ಮದುವೆ ಆಗದೆ ಇರ್ತಕ್ಕಂಥ ಮಕ್ಕಳಿಗೋಸ್ಕರ. ಸೊ ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಮತ್ತು ತಮ್ಮ ಸಭೆಗಳಲ್ಲಿ ಅಂತ ವ್ಯಕ್ತಿಗಳು, ಅಂತ ರೀತಿಯಾದಂತ ವ್ಯವಸ್ಥೆಗಳು ಬೇಕಂತಂದ್ರೆ ಎಲ್ರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಎಲ್ಲರೂ ಸಿದ್ಧಪಡಿಸ್ಬೇಕೆಂದು ಕೇಳ್ಕೊಡ್ತೇನೆ. ವಿಶೇಷವಾಗಿ ತಮ್ಮೆಲ್ಲರ ಪ್ರಾರ್ಥನೆ ಇರ್ಬೇಕೆಂದ ನಾನು ಕೇಳ್ಕೊಡ್ತೇನೆ. ಇದಕ್ಕೆ ಸೂಕ್ತವಾದಂತ ಬೋಧಕರುಗಳನ್ನ ದೇವರು ರೂಪಿಸ್ಕೊಳ್ಳಿ, ಸೂಕ್ತವಾದಂತ ಸ್ಥಳವನ್ನ ದೇವರು ರೂಪಿಸ್ಕೊಳ್ಳಿ, ಸೂಕ್ತವಾದಂತ ವ್ಯವಸ್ಥೆಗಳೊಂದಿಗೆ ನಾವೆಲ್ಲರೂ ಒಟ್ಟಾಗಿ ಸೇರಿ 3 ದಿನಗಳ ಕಾಲ, ಶುಕ್ರವಾರ, ಶನಿವಾರ, ಭಾನುವಾರ 3 ದಿನಗಳ ಕಾಲ ಈ ಕೂಟಗಳು ನಡೀತದೆ. ಡೇಟ್ ಫಿಕ್ಸ್ ಮಾಡಿಲ್ಲ ನಾನು, ಅದಕ್ಕಾಗಿ ಪ್ರಾರ್ಥನೆ ಮಾಡಿ. ಇದಕ್ಕೆ ನಾನು ಬಹಳ ಸಪೋರ್ಟ್ ಬೇಕಾಗ್ತದೆ, ನಿಮ್ ಪ್ರಾರ್ಥನೆ ಬಲ ನನಗೆ ಬೇಕಾಗ್ತದೆ. ದಯಮಾಡಿ ಈ ವಿಷಯದಲ್ಲಿ ನಿಮ್ಮ ದಿನನಿತ್ಯದ ಪ್ರಾರ್ಥನೆಯಲ್ಲಿ ನಡೆಸ್ಕೊಳ್ಬೇಕೆಂದು ಕೇಳ್ಕೊಡ್ತೇನೆ. ದೇವರು ನಮ್ಮೆಲ್ಲರ ಆಶೀರ್ವಾದ ಮಾಡಿ. ಯಾರಾದ್ರೂ ಏನಾದ್ರು ಹಂಚ್ಕೊಳ್ಬಹುದಾದ್ರೆ ಹಂಚ್ಕೋಬಹುದು ಸಮಯದಲ್ಲಿ.